ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRN ಸ್ಟಡೀಸ್ ಚಾನಲ್ಗೆ ನಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ನಾವು ಮೇಲಾಟಗಳಲ್ಲಿ ಓಟಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇವಾಗ ನೆಕ್ಸ್ಟು ಜಿಗಿತಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇಲಾಟಗಳಲ್ಲಿ ಮುಖ್ಯವಾಗಿ ನಾವು ಓಟಗಳು, ಜಿಗಿತಗಳು ಮತ್ತು ಎಸೆತಗಳು ಅಂತ ಹೇಳ್ಕೊಡ್ತೀವಿ. ಇವಾಗ ಜಿಗಿತಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೊದಲನೇ ಲೆಸನ್ ಬಂದ್ಬಿಟ್ಟು ಉದ್ದ ಜಿಗಿತ. ಇದು ಒಂದು 6ನೇ ತರಗತಿಯಲ್ಲಿರುವಂತಹ ಒಂದು ಟಾಪಿಕ್ ಆಗಿರ್ತೈತೆ. ಈ ಒಂದು ಲೆಸನಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಜಿಗಿತದ ಗುಂಡಿಯ ಆಕಾರ ಮತ್ತು ಅಳತೆ ಬಗ್ಗೆ ತಿಳ್ಕೊತೀವಿ, ರನ್ವೇ ಬಗ್ಗೆ ತಿಳ್ಕೊತೀವಿ, ಟೇಕಪ್ ಬೋರ್ಡ್ ಬಗ್ಗೆ ತಿಳ್ಕೊತೀವಿ, ಜಿಗಿತದ ಸ್ಪರ್ಧೆಯ ನಿಯಮಗಳ ಬಗ್ಗೆ ತಿಳ್ಕೊತೀವಿ, ಜಿಗಿತಗಾರರು ಮಾಡುವ ಅಕ್ರಮಗಳ ಬಗ್ಗೆ ತಿಳ್ಕೊತೀವಿ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳ ಬಗ್ಗೆ ತಿಳ್ಕೊತೀವಿ. ಪ್ರಸ್ತಾವನೆ: ಮೇಲಾಟಗಳ ಸ್ಪರ್ಧೆಗಳಲ್ಲಿ ಉದ್ದ ಜಿಗಿತವು ಕೂಡ ಒಂದು ಬಹುಮುಖ್ಯವಾದಂಥ ಒಂದು ಸ್ಪರ್ಧೆಯಾಗಿದೆ. ಮೇಲಾಟಗಳ ಸ್ಪರ್ಧೆಗಳಲ್ಲಿ ಉದ್ದ ಜಿಗಿತವು ಕೂಡ ಒಂದು ಬಹುಮುಖ್ಯವಾದಂಥ ಸ್ಪರ್ಧೆಯಾಗಿದೆ. ಮಕ್ಕಳು ಹೆಚ್ಚು ಇಷ್ಟಪಟ್ಟು ಸುಲಭವಾಗಿ ಜಿಗಿಯುವ ಸ್ಪರ್ಧೆ ಇದಾಗಿರ್ತೈತಿ. ಮಕ್ಕಳು ಹೆಚ್ಚು ಇಷ್ಟಪಟ್ಟು ಜಿಗಿಯುವಂಥ ಸ್ಪರ್ಧೆ ಇದಾಗಿರ್ತೈತಿ. ಈ ಸ್ಪರ್ಧೆಯು ಮುಖ್ಯವಾಗಿ ಕ್ರೀಡಾಪಟುವಿನ ವೇಗ, ಕಾಲುಗಳ ಸ್ಫೋಟಕ ಶಕ್ತಿ ಮತ್ತು ನರಸ್ನಾಯುಗಳ ಸಂಯೋಜನೆಗೆ ಮೇಲೆ ಏನಾಗಿರ್ತದೆ ಅವಲಂಬನೆ ಆಗಿರ್ತೈತಿ. ಕ್ರೀಡಾಪಟುವಿನ ವೇಗ, ಕಾಲುಗಳ ಸ್ಫೋಟಕ ಶಕ್ತಿ ಮತ್ತು ನರಸ್ನಾಯುಗಳ ಸಂಯೋಜನೆ ಮೇಲೆ ಏನಾಗಿರ್ತೈತಿ ಈ ಉದ್ದ ಜಿಗಿತ ಅವಲಂಬನೆ ಆಗಿರ್ತೈತಿ. ಈಗ ಜಿಗಿತದ ಗುಂಡಿಯ ಆಕಾರ ಮತ್ತು ಅಳತೆ. ಜಿಗಿತದ ಗುಂಡಿಯನ್ನು ಮೃದುವಾದಂತಹ ಸ್ವಲ್ಪ ಒದ್ದೆಯಾದಂತಹ ಮರಳಿನಿಂದ ಏನು ಮಾಡ್ತೀವಿ ತುಂಬಿಸ್ತೀವಿ. ಅದರ ಮಟ್ಟವು ನೆಲದ ಮಟ್ಟಕ್ಕೆ ಇರುವಂತೆ ನಾವು ಜಿಗಿತದ ಗುಂಡಿಯನ್ನು ತೋಡಬೇಕು. ಇದು ಉದ್ದ ಜಿಗಿತದ ಒಂದು ಅಂಕಣ ಆಗಿರ್ತೈತೆ ನೋಡ್ರಿ. ಉದ್ದ ಎಷ್ಟಿದೆ ಅಂತಂದರೆ ಇದು 9 ರಿಂದ 12 ಮೀಟ್ರ್ ಉದ್ದ ಇದೆ. ಅಗಲ ಕೇಳಿದ್ರೆ 2.75 ಇಂದ 3 ಮೀಟ್ರ್ ಅಗಲ ಇರ್ತೈತೆ. ಇದು ಟೇಕಪ್ ಬೋರ್ಡ್ ನೋಡ್ರಿ. ಇದು ಎಷ್ಟಿರ್ತೈತೆ ಅಂತಂದರೆ ಇದು 1 ರಿಂದ 3 ಮೀಟರ್ ಇರ್ತೈತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಏನಿರ್ತೈತೆ 1 ರಿಂದ 3 ಮೀಟ್ರ್ ಉದ್ದ ಇರ್ತೈತೆ. ಇದು ರನ್ವೇ. ರನ್ವೇ ಎಷ್ಟಿತ್ತು ಅಂದರೆ 40 ರಿಂದ 45 ಮೀಟರ್ ರನ್ವೇ ಇರ್ತೈತೆ. ರನ್ವೇದ ಅಗಲ ಎಷ್ಟಿತ್ತು ಅಂದರೆ 1.22 ಮೀಟರ್ ಅಗಲ ಇರ್ತೈತೆ. ಇವಾಗ ಏನು ಕೆಳಗಡೆ ಕೊಟ್ಟಿರ್ತಾರೆ ನೋಡಿರಿ. ಜಿಗಿತದ ಗುಂಡಿಯನ್ನು ತೇವಾಯುತವಾದಂಥ ಮರಳಿನಿಂದ ನೆಲದ ಮಟ್ಟದವರೆಗೂ ಏನು ಮಾಡ್ತೀವಿ ನಾವು ತುಂಬಿಸ್ತೀವಿ. ಜಿಗಿತದ ಗುಂಡಿಯ ಅಗಲ ಕನಿಷ್ಠ 2.75 ಮೀಟರ್ನಿಂದ ಗರಿಷ್ಠ 3 ಮೀಟರ್ ಇರ್ತೈತೆ. ಜಿಗಿತದ ಗುಂಡಿಯ ಉದ್ದ ಕನಿಷ್ಠ 9 ಮೀಟರ್ನಿಂದ ಗರಿಷ್ಠ 12 ಮೀಟರ್ ಇರಬೇಕು. ಜಿಯುವ ಗುಂಡಿಯು ಯಾವ ಆಕಾರದಲ್ಲಿ ಇರ್ತೈತೆ ಅಂದರೆ ಅದು ಆಯತಾಕಾರದಲ್ಲಿ ಕಂಡುಬರ್ತೈತೆ. ಹಲಗೆ ಅಥವಾ ಟೇಕಪ್ ಬೋರ್ಡ್. ಹಲಗೆ ಅಥವಾ ಅದಕ್ಕೆ ಟೇಕಪ್ ಬೋರ್ಡ್ ಅಂತೇಳಿ ಕರಿತೀವಿ. ಟೇಕಪ್ ಬೋರ್ಡನ್ನು ನಾವು ಇದರಿಂದ ಮಾಡಿರ್ತೀವಿ ಅಂದರೆ ಟೇಕಪ್ ಬೋರ್ಡು ಮರದ ಹಲಗೆಯಿಂದ ಮಾಡ್ತೀವಿ, ಅಂದರೆ ಮರದಿಂದ ಮಾಡ್ತೀವಿ ಅಂತ ಅರ್ಥ. ಟೇಕಪ್ ಬೋರ್ಡ್ ಎದರಿಂದ ಮಾಡಿರ್ತೀವಿ ಅಂದರೆ ಅದು ಮರದಿಂದ ಮಾಡ್ತೀವಿ. ಹಲಗೆಯು ಯಾವ ರೀತಿ ಇರ್ತದೆ ಅಂದರೆ ಅದು ಆಯತಾಕಾರದಲ್ಲಿ ಇರ್ತೈತೆ. ಅದು 1.22 ಮೀಟರ್ ಉದ್ದ ಇರ್ತೈತೆ. 20 ಸೆಂಟಿಮೀಟರ್ ಅಗಲ ಇರ್ತೈತೆ. 1.22 ಮೀಟರ್ ಉದ್ದ ಇದ್ದು ನೋಡಿದು ಇದು ನೋಡಿರಿ, ಇದು ಉದ್ದ ಎಷ್ಟಿರ್ತಂತೆ 1.22 ಮೀಟರ್ ಇರ್ತೈತಂತೆ. ಇದು ಇಲ್ಲಿಂದ ಪಿಚ್ನಿಂದ ಈ ಒಂದು ಟೇಕಪ್ ಬೋರ್ಡಿಗೆ ಎಷ್ಟಿರ್ತದೆ ಅಂದರೆ ಇದು 1 ರಿಂದ 3 ಮೀಟರ್ ಇರ್ತೈತೆ. ಜಿಗಿತದ ಗುಂಡಿಯ ಅಗಲ ಕನಿಷ್ಠ 2.75 ಮೀಟರ್ ಇರ್ತೈತೆ. ಗರಿಷ್ಠ ಏಟಿರ್ತದೆ 3 ಮೀಟರ್ ಇರ್ತೈತೆ. ಟೇಕಪ್ ಬೋರ್ಡ್ ಹಲಗೆ ಹೇಳ್ತಿದ್ದೀವಲ್ಲ, ಹಲಗೆ ನೋಡ್ರಿ. ಇದು 1.22 ಮೀಟರ್ ಉದ್ದವಿದ್ದು 20 ಸೆಂಟಿಮೀಟರ್ ಅಗಲ ಇರ್ತೈತೆ ಮತ್ತು 10 ಸೆಂಟಿಮೀಟರ್ ದಪ್ಪ ಇರ್ತೈತೆ. ದಪ್ಪ ಕೇಳಿದರೆ 10 ಸೆಂಟಿಮೀಟರ್. ಇದಕ್ಕೆ ಬಿಳಿಯ ಬಣ್ಣವನ್ನು ಹಚ್ಚಿರ್ತಾರೆ. ಇದನ್ನು ಜಿಗಿತದ ಗುಂಡಿಯ ಹತ್ತಿರದ ತುದಿಯಿಂದ 1 ಮೀಟರ್ನಿಂದ 3 ಮೀಟರ್ವರೆಗೆ ಇರುತ್ತೆ ದೂರದಲ್ಲಿ ಇರ್ತದೆ. ದೂರ ಕೇಳಿದರೆ ಅದು 1 ರಿಂದ, ಅಂದರೆ ಜಿಗಿತದ ಗುಂಡಿಯ ಹತ್ತಿರದ ತುದಿಯಿಂದ 1 ಮೀಟರ್ನಿಂದ ದೂರದಲ್ಲಿ ಏನು ಮಾಡ್ತಾರೆ, ಈ ಒಂದು ಟೇಕಪ್ ಬೋರ್ಡು ಹಾಕಿರ್ತಾರೆ. ಓಡುವ ಹಾದಿ, ಅದಕ್ಕೆ ರನ್ವೇ ಅಂತ ಕರಿತೀವಿ. ಇದು 40 ರಿಂದ 45 ಮೀಟರ್ ಇರ್ತೈತೆ. ಅಗಲ ಬಂದುಬಿಟ್ಟು 1.22 ಇರ್ತೈತೆ. ಓಡುವ ಹಾದಿಯನ್ನು 5 ಸೆಂಟಿಮೀಟರ್ ಅಗಲದ ಒಂದು ಗೆರೆಯಿಂದ ಏನು ಮಾಡ್ತಾರೆ, ಸುಣ್ಣದಿಂದ ಗುರುತಿಸ್ತಾರೆ.
ಇವಾಗ ಸ್ಪರ್ಧೆಯ ಮೂಲ ನಿಯಮಗಳು. ಕ್ರೀಡಾಪಟುವು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ. ಕ್ರೀಡಾಪಟುವು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ. ಪ್ರತಿ ಕ್ರೀಡಾಪಟುವಿಗೆ 3 ಯತ್ನಗಳನ್ನು ನಾವು ಕೊಡಲಾಗುವುದು. 3 ಪ್ರಯತ್ನಗಳನ್ನು ಕೊಡಬೇಕಲ್ಲಿ. ಸ್ಪರ್ಧೆಯು ಜಿಗಿತದ ಗುಂಡಿಯಲ್ಲಿ ಇಳಿದ ನಂತರ ಟೇಕಾಫ್ ಬೋರ್ಡಿಗೆ ಸಮೀಪದಲ್ಲಿರುವ ದೇಹದ ಭಾಗದಿಂದ ಉಂಟಾಗಿರುವ ಗುರುತಿನ ಅಳತೆಯನ್ನು ತೆಗೆದುಕೊಳ್ಳಲಾಗುವುದು. ಕ್ರೀಡಾಧಿಕಾರಿಯು ಕರೆ ನೀಡಿದ 90 ಸೆಕೆಂಡ್ಗಳ ಒಳಗೆ ಜಿಗಿಯಲು ಓಟವನ್ನು ನೋಡೋಕೆ ಪ್ರಾರಂಭಿಸಬೇಕು. ಸ್ಪರ್ಧೆಯು ಜಿಗಿತದ ಗುಂಡಿಯನ್ನು ಇಳಿದ ನಂತರ ಜಿಗಿತದ ಗುಂಡಿಗೆ ಈಗ ಏನದು ಆಡಕ್ಕೆ ಹೋಗಿರ್ತಾರಲ್ಲ, ಅಲ್ಲಿ ಹೋಗಿದ ಮೇಲೆ ಟೇಕಾಫ್ ಬೋರ್ಡಿಗೆ ಸಮೀಪದಲ್ಲಿರುವಾಗ ದೇಹದ ಭಾಗದಿಂದ ಉಂಟಾಗಿರುವ ಗುರುತಿನಿಂದ ಅಳತೆಯನ್ನು ನಾವು ಮಾಡ್ತೀವಿ. ಕ್ರೀಡಾಧಿಕಾರಿಯು ಕರೆ ನೀಡಿದ ಮೇಲೆ 90 ಸೆಕೆಂಡ್ಗಳ ಒಳಗೆ ಜಿಗಿಯಲು ಏನು ಮಾಡಬೇಕು, ಪ್ರಾರಂಭಿಸಬೇಕು. ಅಕ್ರಮಗಳು. ಸ್ಪರ್ಧೆಯು ಟೇಕಾಫ್ ಹಲಗೆಯ ಮುಂಭಾಗದ ಗೆರೆಯನ್ನು ಸ್ಪರ್ಶಿಸಿದರೆ ಅದನ್ನು ನಾವು ತಪ್ಪು ಅಂತೇಳಿ ಪರಿಗಣನೆಗೆ ತಗೊಳ್ತೀವಿ. ಕ್ರೀಡಾಧಿಕಾರಿಯು ಕರೆ ನೀಡಿದ ತಕ್ಷಣ ನಿಗದಿತ ವೇಳೆಯಲ್ಲಿ ತನ್ನ ಅವಕಾಶ ಉಪಯೋಗಿಸದಿದ್ದರೆ ತಪ್ಪು ಅಂತೇಳಿ ಪರಿಗಣಿಸಿ ಬೇರೆ ಸ್ಪರ್ಧೆಗೆ ಏನು ಮಾಡ್ತಾರೆ, ಅವಕಾಶ ನೀಡ್ತಾರೆ. ಸ್ಪರ್ಧೆಯು ಜಿಗಿದ ನಂತರ ತಾನು ಜಿಗಿದ ದಾರಿಯಲ್ಲಿಯೇ ಮರಳಿದರೆ ಅದು ಕೂಡ ತಪ್ಪು ಅಂತೇಳಿ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಇವಾಗ ಪುರುಷ ವಿಭಾಗದ ಒಂದು ಅಂತಾರಾಷ್ಟ್ರೀಯ ದಾಖಲೆಗಳು. 1991ರಲ್ಲಿ ಯುನೈಟೆಡ್ ಸ್ಟೇಟ್ನ ಮೈಕ್ ಪೋವೆನ್ 8.95 ಮೀಟರ್ ಏನು ಮಾಡ್ತಾರೆ, ದೂರ ಜಿಗಿದು ಅಂತಾರಾಷ್ಟ್ರೀಯ ದಾಖಲೆಯನ್ನು ಮಾಡ್ತಾರೆ. ಮಹಿಳೆಯರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ದಾಖಲೆ ರಷ್ಯಾದ ಗೆಲಿನಾ ಚಿಸ್ವಿಯಾ ಕೋವಾ ಇವರೇನು ಮಾಡ್ತಾರೆ ಅಂದರೆ 7.52 ಮೀಟರ್ ಜಿಗಿದು ಇವರು ಒಂದು ಮಹಿಳಾ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಮಾಡ್ತಾರೆ. ಪುರುಷರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಅಂಕಿತ್ ಶರ್ಮಾ 8.19 ಮೀಟರ್ ದೂರ ಜಿಗಿದು ಇವರು ಕೂಡ ಏನು ಮಾಡ್ತಾರೆ, ರಾಷ್ಟ್ರೀಯ ದಾಖಲೆಯನ್ನು ಮಾಡ್ತಾರೆ. ಮಹಿಳೆಯರ ವಿಭಾಗದ ರಾಷ್ಟ್ರೀಯ ದಾಖಲೆ ಅದೇನು ಮಾಡಿದ್ವಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ವಿ, ಇದು ರಾಷ್ಟ್ರ ಮಟ್ಟದ. ಪುರುಷರಲ್ಲಿ ಅಂಕಿತ್ ಶರ್ಮಾ ಆದರೆ ಮಹಿಳೆಯರಲ್ಲಿ ಅಂಜು ಬಾಬಿ ಜಾರ್ಜ್ ಎಷ್ಟು ದಾಖಲೆ ಮಾಡಿದ್ರು ಅಂದರೆ 6.83 ಮೀಟರ್ ದೂರ ಜಿಗಿದು ದಾಖಲೆಯನ್ನು ಮಾಡ್ತಾರೆ. ಅಂಕಿತ್ ಶರ್ಮಾ ಎಷ್ಟು ಮಾಡ್ತಾನೆ ಅಂದರೆ 8.19 ಮೀಟರ್ ದೂರ ಜಿಗಿದು ಇವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಯನ್ನು ಮಾಡ್ತಾರೆ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಯಿತು, ರಾಷ್ಟ್ರೀಯ ಮಟ್ಟದಲ್ಲಾಯಿತು. ಇವಾಗ ರಾಜ್ಯ ಮಟ್ಟದಲ್ಲಿ ಪುರುಷರ ಒಂದು ವಿಭಾಗದಲ್ಲಿ ಸಿ ಕುಂಜುಮನ್ 7.86 ಮೀಟರ್ ದೂರ ಜಿಗಿದು ಇವರೇನು ಮಾಡ್ತಾರೆ, ರಾಜ್ಯ ಮಟ್ಟದಲ್ಲಿ ದಾಖಲೆ ಮಾಡ್ತಾರೆ. ಮಹಿಳೆಯರ ವಿಭಾಗದಲ್ಲಿ ಜೆ ಪ್ರಮೀಳಾ ಇವರು 6.52 ಮೀಟರ್ ದೂರ ಜಿಗಿದು ಇವರು ಕೂಡ ರಾಜ್ಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡ್ತಾರೆ. ಇವಾಗ ಈ ಲೆಸನ್ಗೆ ಸಂಬಂಧಪಟ್ಟಂಥ MCQ ನೋಡೋಣ, ಅಂದರೆ ಪ್ರಶ್ನೋತ್ತರ ನೋಡೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ. ಟೇಕಾಫ್ ಬೋರ್ಡ್ನ ಅಗಲ ಎಷ್ಟು? ಟೇಕಾಫ್ ಬೋರ್ಡ್ನ ಅಗಲ ಎಷ್ಟು ಅಂತಂದರೆ ಅದು 1.22. ಜಿಗಿತದ ಗುಂಡಿಯ ಅಗಲ ಎಷ್ಟು? ಜಿಗಿತದ ಗುಂಡಿಯ ಅಗಲ ಎಷ್ಟು ಅಂದರೆ 2.75 3 ಮೀಟರ್. ಅಂಜು ಬಾಬಿ ಜಾರ್ಜ್ ರವರ ರಾಷ್ಟ್ರೀಯ ದಾಖಲೆ ಎಷ್ಟು ಅಂದರೆ 6.83 ಅಂದರೆ ಮತ್ತೆ ನೋಡೋಣ. ಹಾಂ 6.83. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜಿಗಿತದ ಗುಂಡಿ ಯಾವ ಆಕಾರದಾಗ ಇರ್ತದೆ? ಅದು ಆಯತಾಕಾರದಾಗ ಇರ್ತೈತೆ. ಜಿಗಿತದ ಓಡುವ ಹಾದಿಯ ಉದ್ದ ಮತ್ತು ಅಗಲ ತಿಳಿಸಿ ಅಂದರೆ ಇದು 40ರಿಂದ 45 ಮೀಟರ್ ಉದ್ದ ಇರ್ತೈತೆ. ಅಗಲ ಬಂದುಬಿಟ್ಟು 1.22 ಮೀಟರ್ ಅಗಲ ಇರ್ತೈತೆ. ಹಲಗೆಯ ರಚನೆ ಬಗ್ಗೆ ಬರೆಯಿರಿ. ಜಿಗಿತದ ಗುಂಡಿಯ ಉದ್ದ ಎಷ್ಟಿರ್ತೈತೆ ಅಂತಂದರೆ 1.22 ಮೀಟರ್ ಉದ್ದ ಇರ್ತೈತೆ. ಅದು ಅಗಲ ಬಂದುಬಿಟ್ಟು 20 ಸೆಂಟಿಮೀಟರ್ ಅಗಲ ಇರ್ತೈತೆ. 10 ಸೆಂಟಿಮೀಟರ್ ದಪ್ಪ ಇರ್ತೈತೆ. ಮತ್ತು ಈ ಒಂದು ಗುಂಡಿಯಿಂದ 1ರಿಂದ 3 ಮೀಟರ್ ದೂರದಲ್ಲಿ ಏನು ಮಾಡ್ತಾರೆ, ಟೇಕಾಫ್ ಬೋರ್ಡನ್ನು ಹಾಕಿರ್ತಾರೆ. ಟೇಕಾಫ್ ಬೋರ್ಡ್ ಮರದಿಂದ ಮಾಡಿರ್ತಾರೆ, ಆಯತಾಕಾರವಾಗಿರ್ತೈತೆ. ಈ ರೀತಿ ಇದ್ರ ಬಗ್ಗೆ ನಾವು ನೋಡ್ತೀವಿ. ಇವಾಗ 2-3 ವಾಕ್ಯದಲ್ಲಿ ಉತ್ತರಿಸಿ. ಉದ್ದ ಜಿಗಿತದ ಮೂಲ ನಿಯಮಗಳು ಇದ್ದಾವೆ, ಬರೆಯಿರಿ. ಉದ್ದ ಜಿಗಿತದ ಅಕ್ರಮಗಳ ಬಗ್ಗೆ ಇದೇ ಪುಸ್ತಕದಲ್ಲಿ ಬರೆಯಿರಿ. ಹಾಗೆ ಜಿಗಿತದ ಗುಂಡಿಗೆ ಅಂಕಣ ಬರೆದು ಅದರ ಅಳತೆಗಳನ್ನು ಗುರುತಿಸಿ. ಇಷ್ಟು ತಾತ್ವಿಕ ವಿಭಾಗದಾಯಿತು. ಇವಾಗ ಪ್ರಾಯೋಗಿಕ ವಿಭಾಗ ತಿಳ್ಕೊಳ್ಳೋಣ.
ಜಿಗಿಯಲು ಟೇಕಾಫ್ ಹಲಗೆಯ ಕಡೆಗೆ ಓಡಿ ಬರುವುದು, ನೆಲವನ್ನು ಬಿಟ್ಟು ಮೇಲೇರುವುದು, ಗಾಳಿಯಲ್ಲಿನ ಚಲನೆ, ನೆಲದ ಮೇಲೆ ಇಳಿಯುವುದು. ಚೆಕ್ ಮಾರ್ಕ್. ಜಿಗಿಯಲು ಟೇಕಾಫ್ ಹಲಗೆಯ ಕಡೆಗೆ ಓಡಿ ಬರೋದಕ್ಕೆ ನಾವು ಅದಕ್ಕೆ ಚೆಕ್ ಮಾರ್ಕ್ ಅಂತ ಕರಿತೀವಿ. ನೆಲವನ್ನು ಬಿಟ್ಟು ಮೇಲೇರುವುದಕ್ಕೆ ನಾವು ಟೇಕಾಫ್ ಅಂತ ಕರಿತೀವಿ. ಗಾಳಿಯಲ್ಲಿನ ಚಲನೆಗೆ ಏನಂತೀವಿ ಫ್ಲೈಟ್ ಅಂತ ಕರಿತೀವಿ. ನೆಲದ ಮೇಲೆ ಇಳಿಯುವುದು ಲ್ಯಾಂಡಿಂಗ್ ಅಂತ ಕರಿತೀವಿ. ಇಂಪಾರ್ಟೆಂಟು, ಕೇಳಿದರೆ ಎಕ್ಸಾಮ್ ಮೇಲೆ ನೆನ್ಪಿಟ್ಕೋಬೇಕು. ಚೆಕ್ ಮಾರ್ಕ್ ಅಂದ್ರೇನು? ಜಿಗಿಯಲು ಟೇಕಾಫ್ ಹಲಗೆಯ ಕಡೆಗೆ ಓಡಿ ಬರ್ತಾನಲ್ಲ ಅದಕ್ಕೆ ಏನಂತೀವಿ, ರನ್ವೇ ಇರ್ತದಲ್ಲ ಅದಕ್ಕೆ ಏನಂತೀವಿ ಚೆಕ್ ಮಾರ್ಕ್ ಅಂತೇಳಿ ಕರಿತೀವಿ. ನೆಲವನ್ನು ಬಿಟ್ಟು ಮೇಲಿರುವುದಂದ್ರೆ ಟೇಕಾಫ್, ಅಂದರೆ ಜಿಗಿತದ ಗುಂಡಿಯಲ್ಲಿ ಜಿಗಿತೀವಲ್ಲ ಅದಕ್ಕೆ ಏನಂತೀವಿ ಟೇಕಾಫ್ ಅಂತ ಕರಿತೀವಿ. ಗಾಳಿಯಲ್ಲಿನ ಚಲನೆಗೆ ಏನಂತೀವಿ ಫ್ಲೈಟ್ ಅಂತೇಳಿ ಕರಿತೀವಿ. ನೆಲದ ಮೇಲೆ ಇಳಿಯುವುದಕ್ಕೆ ಏನಂತೀವಿ ಲ್ಯಾಂಡಿಂಗ್ ಅಂತೇಳಿ ಕರಿತೀವಿ. ಸಾಮಾನ್ಯ ಉಪಾಧೀಕರಣ ವ್ಯಾಯಾಮಗಳು ನೋಡಿರಿ. ವೇಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ 30 ಮೀಟರ್ ಓಟವನ್ನು 4 ರಿಂದ 5 ಬಾರಿ ವೇಗವಾಗಿ ಓಡುವುದು. ವೇಗದ ಸಾಮರ್ಥ್ಯ ಹೆಚ್ಚಿಸುವುದಕ್ಕೋಸ್ಕರ ನಾವೇನು ಮಾಡಬೇಕು, 30 ಮೀಟರ್ ಓಟವನ್ನು ಏನು ಮಾಡಬೇಕು ನಾವು 4 ರಿಂದ 5 ಬಾರಿ ವೇಗವಾಗಿ ಓಡಬೇಕು. ಕಾಲಿನಲ್ಲಿ ಪುಟಿಯಲು ಸಹಾಯವಾಗುವಂತಹ ವ್ಯಾಯಾಮಗಳು ಅಂದರೆ ಬೌಂಡಿಂಗು, ಹಂಪಿಂಗು, ರ್ಯಾಬಿಟ್ ಹಾಫ್ ಮುಂತಾದವುಗಳು. ಗಾಳಿಯಲ್ಲಿ ಪುಟಿಯಲು ಸಹಾಯಕವಾಗುವ ವ್ಯಾಯಾಮಗಳೆಂದರೆ ಬೌಂಡಿಂಗ್, ಹಂಪಿಂಗ್, ರ್ಯಾಬಿಟ್ ಹಾಫ್ ಮುಂತಾದವುಗಳು ಏನು ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊಂಟ ಹಾಗೂ ಕಾಲುಗಳ ಶಕ್ತಿ ಸಾಮರ್ಥ್ಯಕ್ಕೆ ವ್ಯಾಯಾಮಗಳು ಏನಿದೆ ನೋಡಿರಿ. ಸೊಂಟ ಮತ್ತು ಕಾಲುಗಳ ಶಕ್ತಿ ಸಾಮರ್ಥ್ಯಕ್ಕೆ ವ್ಯಾಯಾಮಗಳು ಅರ್ಧ ಕುಳಿತುಕೊಳ್ಳುವುದು. ಸೊಂಟ ಮತ್ತು ಕಾಲುಗಳ ಶಕ್ತಿ ಸಾಮರ್ಥ್ಯಕ್ಕೆ ವ್ಯಾಯಾಮಗಳು ಯಾವ ಮಾಡ್ತಿದ್ರೆ ಅರ್ಧ ಕುಳಿತುಕೊಳ್ಳುವುದು. ಮತ್ತು ಸೊಂಟದ ಸ್ನಾಯುಗಳ ಬಾಗುವ ಸಾಮರ್ಥ್ಯದಿಂದ ವ್ಯಾಯಾಮ ಸಿಟಪ್, ಸಿಟ್ ಆ್ಯಂಡ್ ರೀಚ್ ಇತ್ಯಾದಿ. ಸೊಂಟದ ವ್ಯಾಯಾಮಗಳು ಬಾಗುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕಾದ್ರೆ ನಾವು ಸಿಟ್ ಆ್ಯಂಡ್ ರೀಚ್ ಮಾಡ್ತೀವಿ. ಇದು ಒಂದು ಎಕ್ಸಸೈಸ್. ಇದು ನಿಂತು ಎತ್ತರಕ್ಕೆ ಜಿಗಿಯುವಂತಹ ವ್ಯಾಯಾಮ ಮಾಡ್ತೀವಿ. ನಿಂತ ಸ್ಥಳದಲ್ಲಿ ಮುಂದಕ್ಕೆ ಜಿಗಿಯುವುದು ಒಂದು ವ್ಯಾಯಾಮವನ್ನು ಮಾಡ್ತೀವಿ. ಈ ಮೇಲಿನ ವ್ಯಾಯಾಮಗಳನ್ನು ಪ್ರಾರಂಭಿಸುವುದಕ್ಕೆ ಮುಂಚಿತವಾಗಿ 10 ನಿಮಿಷ ನಿಧಾನವಾಗಿ ಜಾಗಿಂಗು, ಓಡುವುದು, ಸಾಮಾನ್ಯ ವ್ಯಾಯಾಮಗಳನ್ನು ಮಾಡಿದ ನಂತರ ಉದ್ದ ಜಿಗಿತೆಗೆ ಉಪಯೋಗವಾಗುವಂಥ ನಿರ್ದಿಷ್ಟ ವ್ಯಾಯಾಮಗಳನ್ನು ಮಾಡಬೇಕು. ನಿಂತು ಜಿಗಿಯುವುದು. ಇದು ನೋಡಿರಿ ಹೆಂಗೆ ಮಾಡ್ತಿದ್ದಾರೆ. ನಿಂತು ಜಿಗಿಯುವುದು. ಸ್ಪರ್ಧೆಯು ಟೇಕಾಫ್ ಬೋರ್ಡ್ನ ಮೇಲೆ ನಿಂತಿರಬೇಕು. 2 ಮೊಣಕಾಲುಗಳನ್ನು ಏನು ಮಾಡಬೇಕು, ಮುಂದಕ್ಕೆ ಬಾಗಿಸಿ 2 ಕೈಗಳನ್ನು ಹಿಂದಕ್ಕೆ ಸ್ವಿಂಗ್ ಮಾಡಬೇಕು. ಮುಖ ನೇರವಾಗಿರಬೇಕು. 2 ಪಾದಗಳನ್ನು ನೆಲಕ್ಕೆ ಚೆನ್ನಾಗಿ ಒತ್ತಿ ಮುಂದಕ್ಕೆ ಜಿಗಿಯಬೇಕು. ಗಾಳಿಯಲ್ಲಿ ಕೈಗಳನ್ನು ಮುಂದಕ್ಕೆ ಬಂದಿರಬೇಕು. ಜಿಗಿತದ ಗುಂಡಿಯಲ್ಲಿ ಪಾದವನ್ನು ಊರಿ ಲ್ಯಾಂಡ್ ಆಗಬೇಕು. ಜಿಗಿತದ ಗುಂಡಿಯಲ್ಲಿ ಪಾದವನ್ನು ಊರಿ ಆಮೇಲೆ ಏನು ಮಾಡಬೇಕು, ಲ್ಯಾಂಡನ್ನು ಆಗಬೇಕು. ಚೆಕ್ ಮಾರ್ಕ್. ಜಿಗಿಯುವುದನ್ನು ಟೇಕಾಫ್ ಹಲಗೆಯ ಕಡೆಗೆ ಓಟವನ್ನು ಪ್ರಾರಂಭಿಸಲು ನಿರ್ದಿಷ್ಟ ಗುರುತನ್ನು ಹಾಕಿಕೊಳ್ಳಲಾಗುತ್ತದೆ. ಅದಕ್ಕೆ ನಾವೇನಂತೀವಿ ಚೆಕ್ ಮಾರ್ಕ್ ಅಂತೇಳಿ ಕರಿತೀವಿ. ರನ್ವೇ, ಚೆಕ್ ಮಾರ್ಕ್, ಟೇಕಾಫ್ ಬೋರ್ಡ್, ಜಿಗಿತದ ಗುಂಡಿಯ ಮಾದರಿ. ನೋಡಿದ್ದಾವೆ ನೋಡಿರಿ, ಜಿಗಿತದ ಗುಂಡಿಯ ಮಾದರಿ, ಚೆಕ್ ಮಾರ್ಕ್, ರನ್ವೇ. ಚೆಕ್ ಮಾರ್ಕ್ ಬೇರೆ, ರನ್ವೇ ಬೇರೆ ನೋಡಿರಿ. ಚೆಕ್ ಮಾರ್ಕ್ ಫಸ್ಟಿಗೆ ಬರ್ತಲ್ಲ, ನಾನು ರನ್ವೇ ಅದು 2 ಒಂದೇ ಅಂತ ಹೇಳಿದೆ. 2 ಒಂದೇ ಎಲ್ಲ ನೋಡ್ಕೊಡ್ರಿ. ಚೆಕ್ ಮಾರ್ಕ್ ಅಂದರೆ ಇಲ್ಲಿ ಫಸ್ಟಿಗೆ ಬರುತ್ತಲ್ಲ ಅದಕ್ಕೆ ಅಂತ ಚೆಕ್ ಮಾರ್ಕ್ ಅಂತ ಕರಿತೀವಿ. ಉಳದ ರನ್ವೇ. ಇದು ಟೇಕಾಫ್ ಬೋರ್ಡ್ ನೋಡ್ರಿ. ಓಡುತ್ತಾ ಉದ್ದ ಜಿಗಿತ ಮಾಡುವುದು. ಟೇಕಾಫ್ ಹಲಗೆಯ ಹಿಂದಿನಿಂದ ಸ್ಪರ್ಧಾಳು ಓಡುವ ಹಾದಿಯಲ್ಲಿ ತನಗೆ ಬೇಕಾದಷ್ಟು ಹೆಜ್ಜೆಗಳನ್ನು ಗುರುತಿಸಿಕೊಳ್ಬೇಕು. ಟೇಕಾಫ್ ಹಲಗೆಯ ಹಿಂದಿನಿಂದ ಸ್ಪರ್ಧಾಳು ಓಡುವ ಹಾದಿಯಲ್ಲಿ ತನಗೆ ಬೇಕಾದಷ್ಟು ಹೆಜ್ಜೆಗಳನ್ನು ಗುರುತು ಮಾಡಿಕೊಳ್ಬೇಕು. ಅಲ್ಲಿಂದ ದೇಹವನ್ನು ನೇರವಾಗಿ ಮುಂದುವರೆದು ಟೇಕಾಫ್ ಹಲಗೆಯ ಟೇಕಾಫ್ ಹಲಗೆಯ ಹತ್ತಿರ ಬಂದಾಗ ಕಡೆಯ 2 ಹೆಜ್ಜೆಗಳನ್ನು ಉದ್ದ ಅಥವಾ ಕಿರಿದು ಮಾಡಿ ಟೇಕಾಫ್ ಹಲಗೆಯ ಪಾದವನ್ನು ಅಪ್ಪಳಿಸಿ ಪುಟಿಯಲ್ಲಿ ಮಾಡಬೇಕು, ಸನ್ನದ್ಧರಾಗಬೇಕು. ಓಡುತ್ತಾ ಉದ್ದ ಜಿಗಿತ ಈ ರೀತಿ ಮಾಡಬೇಕು. ಗಾಳಿಯಲ್ಲಿ ಆ್ಯಕ್ಷನ್ ಸೇಲ್. ಸ್ಪರ್ಧೆಯು ಟೇಕಾಫ್ ಬೋರ್ಡ್ನಿಂದ ಮೇಲಕ್ಕೆ ಪುಟಿದಾಗ ದೇಹ ಮತ್ತು ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಬೇಕು. ಕಾಲುಗಳು ನೇರವಾಗಿ ಮುಂದಕ್ಕಿದ್ದು ಕೈಗಳನ್ನು ತೊಡೆಯ ಪಕ್ಕಕ್ಕೆ ಇರಿಸಬೇಕು. ಇದಕ್ಕೇನಂತೀವಿ, ಗಾಳಿಯಲ್ಲಿ ಆ್ಯಕ್ಷನ್ ಸೇಲ್ ಅಂತೇಳಿ ಕರಿತೀವಿ. ಲ್ಯಾಂಡಿಂಗ್ ತಂತ್ರ, ಕೊಲ್ಯಾಪ್ಸ್. ಸ್ಪರ್ಧೆಯು ಜಿಗಿತದ ಪಿಚ್ನಲ್ಲಿ ಇಳಿಯಬೇಕಾದರೆ ಕೈ ಮತ್ತು ಕಾಲುಗಳನ್ನು ಮುಂದಕ್ಕೆ ತಂದು ಹಿಮ್ಮಡಿಗಳನ್ನು ಮೊದಲು ಗುಂಡಿಯಲ್ಲಿ ಊರುತ್ತಾ ನಂತರ ಮೊಣಕಾಲನ್ನು ಮುಂದಕ್ಕೆ ನೇರಕ್ಕೆ ತಾಗಿಸಬೇಕು. ಇದಕ್ಕೇನಂತೀವಿ, ಲ್ಯಾಂಡಿಂಗ್ ಕೊಲ್ಯಾಪ್ಸ್ ಅಂತೇಳಿ ಕರಿತೀವಿ.
ಇದು ಚಟುವಟಿಕೆ ಇದು ಮಕ್ಕಳಿಗಾಗುತ್ತೆ. ಒಲಿಂಪಿಕ್ಸ್ನ ಉದ್ದೇಶ ನೋಡಿರಿ, ಧ್ಯೇಯವಾಕ್ಯ ಅಂದ್ರೆ ಒಂದೇ, ಉದ್ದೇಶ ಅಂದ್ರೆ ಒಂದೇ. ಯಾಕೆಂದರೆ ಅಲ್ಲಿ ನಾವು ಓಟಗಳನ್ನ ನೋಡೋ ಟೈಮ್ನಾಗ ಅಲ್ಲಿ ಧ್ಯೇಯವಾಕ್ಯ ಅಂಥೇಳಿ ಕೊಟ್ಟಿದ್ದರು, ಅಲ್ಲಿ ಧ್ಯೇಯವಾಕ್ಯ ಅಂತ ಕೊಟ್ಟು ಹೆಚ್ಚು ದೂರ, ಹೆಚ್ಚು ಎತ್ತರ, ಹೆಚ್ಚು ವೇಗ ಅಂತ ಕೊಟ್ಟಿದ್ದರು. ಇಲ್ಲಿ ಉದ್ದೇಶ ಅಂತ ಕೊಟ್ಟು ಇಲ್ಲಿ ಹೆಚ್ಚು ದೂರ, ಹೆಚ್ಚು ಎತ್ತರ, ಹೆಚ್ಚು ವೇಗ ಅಂಥೇಳಿ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಎತ್ತರ ಜಿಗಿತದ ಬಗ್ಗೆ ತಿಳ್ಕೊಳ್ಳೋಣ. ಎತ್ತರ ಜಿಗಿತದ ಸ್ಪರ್ಧೆಯ ಮೂಲ ನಿಯಮಗಳು. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಮಾಡಬಹುದಾದಂತಹ ಕ್ರಮಗಳು. ಎತ್ತರ ಜಿಗಿತದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳು. ಎತ್ತರ ಜಿಗಿತದ ಮೂಲಭೂತ ನಿಯಮಗಳು ನೋಡಿರಿ. ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಬೇಕು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನು ನೀಡಲಾಗ್ತದೆ. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ ಏನು ಮಾಡ್ತಾರೆ, 3 ಪ್ರಯತ್ನ ಕೊಡ್ತಾರೆ. ನೀವು ಕೂಡ 3 ಕೊಡ್ತಾರೆ. ಪ್ರಾರಂಭದಿಂದ ಕೊನೆಯವರೆಗೂ ಏನು ಮಾಡ್ತಾರೆ, ಹೆಚ್ಚಿಸುವ ಪ್ರತಿ ಎತ್ತರವನ್ನು ಸ್ಪರ್ಧಾಳುಗಳಿಗೆ ಏನು ಮಾಡಬೇಕು, ಪ್ರಕಟಣೆ ಮಾಡಬೇಕು. ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ನೋಡಬೇಕು, ಹೆಚ್ಚಿಸಬೇಕು. ನಿಗದಿತ ಎತ್ತರವನ್ನು ಏನು ಮಾಡ್ತಾರೆ, ಸ್ಪರ್ಧಾಳುಗಳು ಪೂರೈಸ್ತಾರೆ. ನಂತರ ನಿಯಮಬದ್ಧವಾಗಿ ನೋಡಬೇಕು, ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು. ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟುವು ಜಿಗಿಯಲು ನಿರಾಕರಿಸಿ ಟಾಸ್ ಪಡೆಯುವ ಅವಕಾಶ ಇರ್ತೈತಿ. ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟುವು ಜಿಗಿಯಲು ನಿರಾಕರಿಸಿ ಪಾಸ್ ಪಡೆಯುವ ಅವಕಾಶ ಇಲ್ಲಿ ಇರ್ತೈತಿ. ನಿರಂತರವಾಗಿ 3 ಪ್ರಯತ್ನದಲ್ಲಿ ಸ್ಪರ್ಧಿಯು ಎತ್ತರವನ್ನು ಕ್ರಮಿಸಲು ವಿಫಲನಾದಲ್ಲಿ ಸ್ಪರ್ಧೆಯಿಂದ ಹೊರಗೋಗುತ್ತಾನೆ. ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲು ಕೆಳಗೆ ಬಿದ್ದರೆ ಅದು ಕೂಡ ಏನಾಗ್ತೈತಿ, ಫೇಲ್ ಆಗ್ತೈತಿ, ಅಂದರೆ ಫಾಲ್ ಆಗ್ತೈತಿ. ಸ್ಪರ್ಧೆಯಲ್ಲಿ ಸ್ಪರ್ಧಾಳು ನಿಗದಿತ ಎತ್ತರದಲ್ಲಿ ಟೇಕ್ ಆಫ್ ತೆಗೆದುಕೊಳ್ಳದೆ ಹಾಫ್ ರೇಟ್ಸ್ ಅಡ್ಡಪಟ್ಟಿಯನ್ನು ಲ್ಯಾಂಡಿಂಗ್ ಪಿಟ್ಟನ್ನು ಸ್ಪರ್ಶಿಸಿದಲ್ಲಿ ಈ ಯತ್ನವನ್ನು ಒಂದು ಯತ್ನ ಅಂತೇಳಿ ಏನು ಮಾಡ್ತೀವಿ, ಪರಿಗಣನೆಗೆ ತೆಗೆದುಕೊಳ್ತೀವಿ. ಯಾವ ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ಏನಾಗಿಲ್ಲ, ಹಿಂದಿರುಗುವಂತಿಲ್ಲ. ಯಾವ ಆಟಗಾರನು ಅಡ್ಡಪಟ್ಟಿಯ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ಹಿಂದಿರುಗುವಂತಿಲ್ಲ. ಸ್ಪರ್ಧೆಯು ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸಗಳನ್ನಾಗಲಿ ಇಡೀ ಸ್ಪರ್ಧಾತ್ಮಕ ಅಭ್ಯಾಸವನ್ನಾಗಲಿ ಏನಾಗಿಲ್ಲ, ಅಭ್ಯಾಸ ಮಾಡುವಂತಿಲ್ಲ. ಸ್ಪರ್ಧೆ ಪ್ರಾರಂಭವಾದ ನಂತರ ಯತ್ನದ ಅಭ್ಯಾಸಗಳನ್ನಾಗಲಿ ಓಡಿ ಬರುವ ಅಭ್ಯಾಸನಾಗಲಿ ಮಾಡುವಂಥದ್ದು, ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅಂತ ಅರ್ಥ. ಅಲ್ಲಿ ಸ್ಪರ್ಧೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಮಾಡ್ಬೋದು, ಸ್ಪರ್ಧೆ ಪ್ರಾರಂಭ ಆದಾಗ ಮಾಡೋಂಗಿಲ್ಲವಿಲ್ಲ. ಅಕ್ರಮ ನೋಡ್ರಿ, ಎತ್ತರ ಜಿಗಿತದ ನಿಯಮಗಳು ಪಾಲಿಸದೇ ಇದ್ದಾಗ ಅದನ್ನು ಅಕ್ರಮ ಜಿಗಿತ ಅಂತೇಳಿ ನಾವು ಪರಿಗಣಿಸಿ ಏನು ಮಾಡ್ತೀವಿ, ಹೊರಗೆ ಹಾಕ್ತೀವಿ. ಚಟುವಟಿಕೆ ಇದೆ, ಇದು ಮಕ್ಕಳಿಗೆ ಸಂಬಂಧಪಟ್ಟಿದ್ದ ಚಟುವಟಿಕೆ. ಇವಾಗ ಎತ್ತರ ಜಿಗಿತದಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ದಾಖಲೆ ಇದೆ, ನೋಡ್ಕೊಳ್ರಿ ಒಂದ್ಸರಿ. ಎತ್ತರ ಜಿಗಿತದಲ್ಲಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳ ದಾಖಲೆ ನೋಡ್ರಿ. ಪುರುಷರ ಒಂದು ವಿಭಾಗದಲ್ಲಿ ಓಟದ ದೂರ ಮೀಟರ್ಗಳಿದೆ ನೋಡ್ರಿ. ಹರ್ಷಿತಾ ಎಸ್ ಇವರು ರಾಜ್ಯ ಮಟ್ಟದಲ್ಲಿ 2.20 ಮೀಟರ್ ಏನು ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ತೇಜಸ್ವಿನಿ ಶಂಕರ್ ಇವರು 2.26 ಮೀಟರ್ ಜಿಗಿದು ಏನು ಮಾಡಿದ್ದಾರೆ, ಇವರು ರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ಕ್ಲೇವಿಯರ್ ಸೋಟೋ ಮೇಯರ್ ಇವರು ಕ್ಯೂಬಾ ದೇಶದವರು, ಇವರು 2.45 ಮೀಟರ್ ಜಿಗಿದು ಏನು ಮಾಡಿದ್ದಾರೆ, ಇವರು ದಾಖಲೆಯನ್ನು ಮಾಡಿದ್ದಾರೆ. ಇದು ಇದರ ವಿಭಾಗದಲ್ಲಿ ಆಯಿತು, ಪುರುಷರ ವಿಭಾಗದಲ್ಲಿ ಆಯಿತು. ಈಗ ಮಹಿಳಾ ವಿಭಾಗದಲ್ಲಿ ಇದೆಲ್ಲ ಮಾಹಿತಿ ಅದಕ್ಕೆ ಅನ್ವಯ ಆಗ್ತದೆ, 2018 ಗಂಟ ಅನ್ವಯ ಆಗ್ತದೆ. 2019ರಿಂದ ರೀಸೆಂಟ್ ಯಾವ್ದಾದ್ರೆ ತಿದ್ದುಪಡಿ ಮಾಡ್ಕೋಬೇಕು. ಈಗ ಮಹಿಳೆಯರದು ನೋಡಿರಿ, ಓಟದ ದೂರ ಮೀಟರ್ಗಳಲ್ಲಿ ಸಹನಾ ಕುಮಾರಿ 1.92 ಮೀಟರ್ ರಾಜ್ಯದಲ್ಲಿ ದಾಖಲೆ ಮಾಡಿದ್ದಾರೆ. ಸಹನಾ ಕುಮಾರಿ ಕರ್ನಾಟಕದವರು 1.92 ಮೀಟರ್ ಎರಡನೇ ದಾಖಲೆಯನ್ನು ಮಾಡಿದ್ದಾರೆ. ಆಮೇಲೆ ಸ್ಟೆಪ್ಸ ಕೋಸ್ಟಾಡಿನೋವಾ ಬಲ್ಗೇರಿಯಂ ಅಂದರೆ 2.09
9 ಮೀಟರ್ ದೂರವನ್ನು ಜಿಗಿದು ಇವರುಗಳು ದಾಖಲೆಯನ್ನು ಮಾಡಿದ್ದಾರೆ. ಅಭ್ಯಾಸ ಪ್ರಶ್ನೆಗಳಿದೆ ನೋಡ್ರಿ. ಈಗ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಎತ್ತರ ಜಿಗಿತದಲ್ಲಿ ಒಬ್ಬ ಸ್ಪರ್ಧಿಗೆ ಒಂದು ನೆಗೆತದ ಎತ್ತರವನ್ನು ಜಿಗಿಯಲು ಎಷ್ಟು ಯತ್ನಗಳನ್ನು ನೀಡಬೇಕು ಅಂದರೆ 3 ಯತ್ನಗಳು ನೀಡಬೇಕು. ಕ್ಲೇವಿಯರ್ ಸೋಟೋ ಮೇಯರ್ ಅವರು ಎತ್ತರ ಜಿಗಿತದಲ್ಲಿ ಅಂತಾರಾಷ್ಟ್ರೀಯ ಏನಾಗಿದ್ದಾರೆ, ಇವರು ದಾಖಲೆ ಜಿಗಿತದ ಎತ್ತರ ಎಷ್ಟು? ಕ್ಲೇವಿಯರ್ ಸೋಟೋ ಮೇಯರ್ ಅವರು ಎತ್ತರ ಜಿಗಿತದಲ್ಲಿ ಅಂತಾರಾಷ್ಟ್ರೀಯ ಒಂದು ಮೆಡಲ್ನ ಎತ್ತರ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇದು 2.46 ಆಗಿರ್ತೈತೆ. ಅವ್ರದ್ದು ಎಷ್ಟಾಗಿರ್ತೈತೆ? 2.46 ಮೀಟರ್ ಏನು ಮಾಡ್ತಾರೆ, ಎತ್ತರವನ್ನು ಜಿಗಿದು ದಾಖಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡ್ತಾರೆ. ಎತ್ತರ ಜಿಗಿತದಲ್ಲಿ ತೇಜಸ್ವಿನಿ ಶಂಕರ್ ಅವರು ರಾಷ್ಟ್ರೀಯ ದಾಖಲೆ ಎಷ್ಟು? ತೇಜಸ್ವಿನಿ ಶಂಕರ್ದವ್ರದ್ದು ರಾಷ್ಟ್ರೀಯ ದಾಖಲೆ ಎಷ್ಟು ಅಂದರೆ 2.26. ನೋಡೋಣ ಒಂದ್ಸರಿ ನೋಡಿರಿ. ತೇಜಸ್ವಿನಿ ಶಂಕರ್ದು 2.26 ನೋಡಿರಿ. ಕ್ಲೇವಿಯರ್ ಸೋಟೋ 2.45 46 ಯಾವುದಲ್ಲ 45 ಇದೆ ನೋಡಿರಿ. ಇವಾಗ ನೆಕ್ಸ್ಟ್, ದೇಹದ ಯಾವುದೇ ಭಾಗ ಅಡ್ಡಗೋಲು ತಾಗಿ ಕೆಳಗೆ ಬಿದ್ದರೆ ಆ ಯತ್ನವನ್ನು ಏನಂತ ಕರಿತೀವಿ ಅಂತಂದರೆ ಅದನ್ನು ನಾವು ಫಾಲ್ ಅಂಥೇಳಿ ಕರಿತೀವಿ. ಸರಿ ತಪ್ಪು ಗುರುತಿಸಿ. ಎತ್ತರ ಜಿಗಿತವನ್ನು 2 ಕಾಲಿನಿಂದ ಏಕಕಾಲದಲ್ಲಿ ಜಿಗಿಯಬಹುದು. ಎತ್ತರ ಜಿಗಿತವನ್ನು 2 ರೀತಿ 2 ಕಾಲಿನಿಂದ ಏಕಕಾಲದಲ್ಲಿ ಎತ್ತರ ಜಿಗಿಬಹುದು. ಅಂದರೆ ಇದು ಆ ರೀತಿ ಜಿಗಿಯಂಗೆ ಬರಲ್ಲ. 1 ಕಾಲಿನಿಂದ ಟೇಕಪ್ ತೊಗೊಂಡು ಜಿಗಿಬೇಕು. ಹಾಗಾದರೆ ಇದು ಸರಿನಾ ತಪ್ಪ ಅಂದರೆ ತಪ್ಪು. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಯತ್ನಗಳನ್ನು ನೀಡ್ತೀವಿ. ಹೌದು, ಏನು ಮಾಡ್ತೀವಿ ನಾವು? ಪ್ರತಿ ನಿರ್ದಿಷ್ಟ ಒಂದು ಎತ್ತರದಲ್ಲಿ 3 ಯತ್ನಗಳನ್ನು ನೀಡ್ತೀವಿ. ಸರಿ ಅದು. ಎತ್ತರ ಜಿಗಿತದಲ್ಲಿ ಸ್ಪರ್ಧಿಯು 3 ಸತತ ವಿಫಲ ಪ್ರಯತ್ನದಲ್ಲಿ ಉಳಿಯುವನ 3 ಫಾಲ್ ಮಾಡಿದ್ದಾನೆ ಅವನು ಉಳಿಬೋದಾದರೆ ಉಳಿಲಿಕ್ಕೆ ಬರೋದಿಲ್ಲ. ಹಾಗಾದರೆ ತಪ್ಪು. ಇದು ಉಳಿಯುವನು ಅಂತ ಹೇಳಿದರೆ ಇದು ಉಳಿಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಅವ್ರು ಹೊರಗೆ ಹೋಗಬೇಕಾಗ್ತೈತೆ. ಇದು ತಪ್ಪು. ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲು ಎತ್ತರವನ್ನು ಹೆಚ್ಚಿಸಬೇಕು. ಸರಿ, ಹೆಚ್ಚಿಸ್ತಾರೆ. ಕೆಳಕಂಡ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಎತ್ತರ ಜಿಗಿತದ ಅಕ್ರಮಗಳನ್ನು ತಪ್ಪುಗಳನ್ನು ಪಟ್ಟಿ ಮಾಡಿರಿ. ಅದೆಲ್ಲ ಬುಕ್ಸಲ್ಲಿ ನೋಡಿಕೊಂಡು ಎತ್ತರ ಜಿಗಿತದ ಸಾಮಾನ್ಯ ನಿಯಮಗಳು ಪಟ್ಟಿ ಮಾಡಿ. ಇದನ್ನು ಕೂಡ ಇದೆ ನೋಡಿರಿ. ಎತ್ತರ ಜಿಗಿತದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧನೆಗಳನ್ನು ತಿಳಿಸಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಾಧನೆಗಳಿದಾವಲ್ಲ, ಇದ್ರ ಬಗ್ಗೆ ಬರಿಬೇಕಿಲ್ಲಿ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮತ್ತು 3 ಇದೆ ಇಲ್ಲಿ. 3 ಕೂಡ ಏನು ಮಾಡಬೇಕು, ಬರಿಬೇಕು. ಇವಾಗ ಹೊಂದಿಸಿ ಬರೆಯುವುದು ನೋಡಿರಿ. ಕ್ಲೇವಿಯರ್ ಸೋಟೋ ಮೇಯರ್ ಇವರು ಎಷ್ಟು ಮಾಡ್ತಾರೆ? 2.45 ಮೀಟರ್ ಜಿಗಿದು ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಯನ್ನು ಮಾಡ್ತಾರೆ. ಸಹನಾ ಕುಮಾರಿ ಎಷ್ಟು ಮಾಡ್ತಾಳೆ? ಸಹನಾ ಕುಮಾರಿ 1.92 ಮೀಟರ್ ಜಿಗಿದು ದಾಖಲೆಯನ್ನು ಮಾಡ್ತಾರೆ. ಸ್ಟೆಫಾ ಕೋಸ್ಟಾಡಿನೋವಾ ಇವರು ಎಷ್ಟು ಮಾಡ್ತಾರೆ? ಇವರು 2.09 ಮಾಡ್ತಾರೆ. ತೇಜಸ್ವಿನಿ ಶಂಕರ್ 2.5. ಈಗ ಪ್ರಾಯೋಗಿಕ ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಎತ್ತರ ಜಿಗಿತದ್ದು ಇಲ್ಲಿ ಅಪ್ರೋಚ್ ರನ್ ಅಥವಾ ಟೇಕ್ ಆಫ್ ಬಗ್ಗೆ ತಿಳ್ಕೊತೀವಿ. ಅಡ್ಡಗೋಲಿನ ಮೇಲಿನ ದೇಹದ ಸ್ಥಿತಿ ಬಗ್ಗೆ ತಿಳ್ಕೊತೀವಿ. ಲ್ಯಾಂಡಿಂಗ್ ಇವೆಲ್ಲ ಕೌಶಲ್ಯಗಳು ಈ ಒಂದು ಲೆಸನಲ್ಲಿ ತಿಳ್ಕೊತೀವಿ. ಈಗ ಸ್ಟ್ರಡಲ್ ತಂತ್ರದ ವಿವರಗಳು. ಎತ್ತರ ಜಿಗಿತಕ್ಕೆ ಅಗತ್ಯವಾದ ಉತ್ತಮ ಮಟ್ಟದ ಮೆತ್ತನೆಯ ಹಾಸುಗಳು ಲಭ್ಯವಿಲ್ಲದಿರುವ ಕಡೆ ಸ್ಟ್ರಡಲ್ ತಂತ್ರ ಬಳಕೆ ಮಾಡ್ತಾರೆ. ಎತ್ತರ ಜಿಗಿತಕ್ಕೆ ಅಗತ್ಯವಾದಂಥ ಉತ್ತಮ ಮಟ್ಟದ ಮೆತ್ತನೆ ಹಾಸಿಗೆ ಇಲ್ಲಪ್ಪ ಅಲ್ಲಿ ಅಂದರೆ ಅಲ್ಲಿ ಏನು ಮಾಡ್ತಾರೆ? ಅಲ್ಲಿ ಸ್ಟ್ರಡಲ್ ತಂತ್ರ ಅಂಥೇಳಿ ಬಳಕೆ ಮಾಡ್ತಾರೆ. ಅಪ್ರೋಚ್ ರನ್ ಆ್ಯಂಡ್ ಟೇಕ್ ಆಫ್. ಸ್ಟ್ರಡಲ್ ಜಿಗಿತಕ್ಕೆ ಓಡುವ ಹಾದಿಯನ್ನು ಗುರುತಿಸಿಕೊಂಡು ಎಡಗಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಳುವ ಆಟಗಾರ ಜಿಗಿತದ ಅಂಕಣದ ಎಡಪಕ್ಕದಿಂದ ಓಡಿ ಬಂದು ಜಿಗಿತಾನೆ. ಬಲಗಾಲಿನಿಂದ ಟೇಕ್ ಆಫ್ ತೆಗೆದುಕೊಳ್ಳುವ ಜಿಗಿತಗಾರ ಅಂಕಣದ ಬಲಪಕ್ಕದಿಂದ ಓಡಿ ಬಂದು ಜಿಗಿತಾನೆ. ನೋಡಿರಿ, ಸ್ಟ್ರಡಲ್ ತಂತ್ರದಲ್ಲಿ ಅಡ್ಡಗೋಲಿನ ಮೇಲೆ ಏನು ಮಾಡ್ತಾಯಿದ್ದಾರೆ? ದೇಹ ಸ್ಥಿತಿ ಈ ರೀತಿ ಇರ್ತೈತೆ. ಈಗ ಅಡ್ಡಗೋಲಿನ ಮೇಲಿನ ದೇಹದ ಸ್ಥಿತಿ ನೋಡಿರಿ. ಗಾಳಿಯಲ್ಲಿ ಚಲಿಸಿ ಅಡ್ಡಗೋಲನ್ನು ದಾಟುವಲ್ಲಿ ಸಾಮಾನ್ಯವಾಗಿ 2 ವಿವಿಧ ಭಂಗಿಯನ್ನು ಸ್ಟ್ರಡಲ್ ಜಿಗಿತದಲ್ಲಿ ಏನು ಮಾಡ್ತಾನೆ ಕಾಣ್ಬೋದು.
ಸಮಾನಾಂತರದಲ್ಲಿ ಸ್ಟ್ರೈಡಲ್ ಜಿಗಿತ, ಧುಮುಕು ಅಥವಾ ಡೈವ್ ಸ್ಟ್ರೈಡಲ್ ಜಿಗಿತ ಅಂತಲೂ ನೋಡ್ತೀವಿ. ಸಮಾನಾಂತರದಲ್ಲಿ ಸ್ಟ್ರೈಡಲ್ ಜಿಗಿತ ಈ ತಂತ್ರವನ್ನು ಅಡ್ಡಕೋಲನ್ನು ದಾಟುವಾಗ ಈ ತಂತ್ರದಲ್ಲಿ ಅಡ್ಡಕೋಲನ್ನು ದಾಟುವಾಗ ಜಿಗಿತಗಾರನ ದೇಹವು ನೇರವಾಗಿ ಚಾಚಿ ಅಡ್ಡಕೋಲಿಗೆ ಏನು ಮಾಡ್ತಾರೆ, ಸಮಾನಾಂತರವಾಗಿ ಚಲಿಸಬೇಕು. ಟೇಕಾಫ್ನಲ್ಲಿ ಮೇಲಕ್ಕೆ ಶರೀರವನ್ನು ಬೀಸುತ್ತಾ ಮುಂದುವರೆದು ಬಲಗಾಲಿನೊಂದಿಗೆ ಜಿಗಿತಗಾರನು ತನ್ನ ತಲೆ, ಬಲ ಭುಜ ಮತ್ತು ಬಲಗೈಯನ್ನು ಒಟ್ಟಾಗಿ ಕೂಡಿಕೊಂಡು ಅಡ್ಡಪಟ್ಟಿಯನ್ನು ದಾಟಬೇಕು. ಈ ತಂತ್ರದಲ್ಲಿ ಅಡ್ಡಕೋಲನ್ನು ದಾಟುವಾಗ ಜಿಗಿತಗಾರನ ದೇಹವು ನೇರವಾಗಿ ಚಾಚಿ ಅಡ್ಡಕೋಲಿಗೆ ಸಮಾನಾಂತರವಾಗಿ ಚಲಿಸಬೇಕು. ಟೇಕಾಫ್ನಲ್ಲಿ ಮೇಲಕ್ಕೆ ಶರೀರವನ್ನು ಬೀಸುತ್ತಾ ಮುಂದುವರೆದು ಬಲಗಾಲಿನೊಂದಿಗೆ ಜಿಗಿತಗಾರನು ತನ್ನ ತಲೆ ಮತ್ತು ಬಲ ಭುಜ ಹಾಗೂ ಬಲಗೈಯನ್ನು ಒಟ್ಟಾಗಿ ಕೂಡಿಕೊಂಡು ಅಡ್ಡಪಟ್ಟಿಯಲ್ಲಿ ದಾಟಬೇಕು. ಧುಮುಕು ಸ್ಟ್ರಗಲಲ್ಲಿ ಈ ತಂತ್ರದಲ್ಲಿ ಜಿಗಿತಗಾರ ತನ್ನ ತಲೆಯನ್ನು ಮುಂದೆ ಇಟ್ಟುಕೊಂಡು ಅಡ್ಡಕೋಲಿನ ಮೇಲೆ ಜಿಗಿಯುವಾಗ ಬಲ ಮೊಣಕಾಲು ಸ್ವಲ್ಪ ಮಡಚಿರಬೇಕು. ಅಡ್ಡಕಾಲನ್ನು ದಾಟುವಾಗ ದೇಹವು ಸಂಪೂರ್ಣವಾಗಿ ಚಾಚಿರದೆ ಸೊಂಟವು ಮಡಚಿಕೊಂಡಿರಬೇಕು. ತಲೆ ಮತ್ತು ಸೊಂಟವು ಏನು ಮಾಡಬೇಕು, ಅಡ್ಡಕೋಲಿಗೆ ಸಮಾನಾಂತರವಾಗಿ ಚಲಿಸದೆ ಓರೆಯಾಗಿ ಚಲಿಸಿ ದಾಟಬೇಕು. ಲ್ಯಾಂಡಿಂಗ್ ಸ್ಟ್ರಡಲ್ ತಂತ್ರದಲ್ಲಿ ಜಿಗಿತಗಾರನು ಅಡ್ಡಕೋಲನ್ನು ದಾಟಿದ ನಂತರ ಕೆಳಗೆ ಮೆತ್ತನೆಯ ಹಾಸಿಗೆಯಲ್ಲಿ ಅಥವಾ ಮರಳಿನಲ್ಲಿ ಬೀಳುವಾಗ ಆತನ ಬಲಗಾಲು ಹಾಗೂ ಬಲಗೈ ಮೊದಲಿಗೆ ಮೆತ್ತನೆಯ ಹಾಸನ್ನು ಅಥವಾ ನೆಲವನ್ನು ತಲುಪಬೇಕು. ನಂತರ ತನ್ನ ಭುಜ ಮತ್ತು ಸೊಂಟವನ್ನು ಏನು ಮಾಡಬೇಕು, ಭಾಗದ ಮೇಲೆ ಹೊರಳುತ್ತಾ ಇಳಿಬೇಕು. ಮೊದಲು ಏನು ಮಾಡಬೇಕು, ಒಂದು ಬಲಗಾಲು ಅಥವಾ ಬಲಗೈ ಮೊದಲಿಗೆ ಮೆತ್ತನೆಯ ಹಾಸನ್ನು ಮೊದಲು ಸ್ಪರ್ಶ ಮಾಡಬೇಕು. ಇದು ಏನಾಯಿತು, ಹೈ ಜಂಪ್ ತಿಳ್ಕೊಂಡಿವಿ. ಇವಾಗ 9ನೇ ಕ್ಲಾಸಲ್ಲಿ ತ್ರಿವಿಧ ಜಿಗಿತದ ಬಗ್ಗೆ ಇದೆ. ಅದನ್ನು ಕೂಡ ನಾನು ಮಾಡೋಣ, ತಿಳ್ಕೊಳ್ಳೋಣ. ಇಲ್ಲಿ ಅಂಕಣದ ರಚನೆ ಮತ್ತು ಅಳತೆಗಳು, ಸ್ಪರ್ಧೆಯ ಮೂಲ ನಿಯಮಗಳು, ಅಕ್ರಮಗಳು, ದಾಖಲೆಗಳು, ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು. ಈಗ ಪೀಠಿಕೆ. ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾದ ಮೈದಾನದ ಜಿಗಿತದ ಒಂದು ಸ್ಪರ್ಧೆಯಾಗಿರುತ್ತದೆ. ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತವು ಒಂದಾಗಿದೆ. ತ್ರಿವಿಧ ಜಿಗಿತದ ಬಗ್ಗೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನು ತಿಳಿಯೋಣ. ಈ ಹಿಂದೆ ನಾವು ಎತ್ತರ ಜಿಗಿತದ ಬಗ್ಗೆ ತಿಳ್ಕೊಂಡಿವಿ, ಉದ್ದ ಜಿಗಿತದ ಬಗ್ಗೆ ತಿಳ್ಕೊಂಡಿವಿ, ಆದರೆ ತ್ರಿವಿಧ ಜಿಗಿತದ ಬಗ್ಗೆ ತಿಳ್ಕೊಂಡಿಲ್ಲ. ಆದರೆ ಈ ಹಿಂದೆ ತಿಳಿದಿರುವ ಅಂಶಗಳ ಸಂಬಂಧ ಮುಂದಿನ ಅಂಶಗಳನ್ನು ತಿಳಿಯೋಣ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ತಿಳಿದಿಲ್ಲ, ಇದೇ ಫಸ್ಟ್ ತ್ರಿವಿಧ ಜಿಗಿತ, ಇದೇ ಒಂದು ಲೆಸನಲ್ಲಿ ಕೊಟ್ಟಿರೋದು. ಈಗ ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನು ಬಳಸಿ ಮಾಡುವಂಥ ಕೌಶಲ್ಯದ ಸ್ಪರ್ಧೆಗೆ ಏನಂತೀವಿ, ತ್ರಿವಿಧ ಜಿಗಿತ ಅಂಥೇಳಿ ಕರಿತೀವಿ. ತ್ರಿವಿಧ ಜಿಗಿತ ಎಂದರೆ 3 ರೀತಿಯ ಜಿಗಿತಗಳನ್ನು ಒಳಗೊಂಡಿರ್ತದೆ. ತ್ರಿವಿಧ ಜಿಗಿತದ ಹಾರುವ ಕ್ರಮವನ್ನು ನಾವು ಹಾಫ್, ಸ್ಟೆಪ್, ಜಂಪ್ ಅಂತೇಳಿ ಕರಿತೀವಿ. ಓಡಿ ಬಂದು ಒಂಟಿ ಕಾಲಿನಲ್ಲಿ ನೆಗೆದು ಅಂದರೆ ಕುಂಟಿ, ಅದೇನು ಮಾಡ್ತೀವಿ, ಹಾಫ್ ತೆಗೆದುಕೊಳ್ತೀವಿ. ನಂತರ ಅದೇ ಕಾಲಿನಿಂದ ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಅದೇ ಕಾಲಿನಿಂದ ಜಿಗಿದು ಮತ್ತೊಂದು ಕಾಲಿನಿಂದ ಹೆಜ್ಜೆ ಇಟ್ಟು ಸ್ಟೆಪ್ ತೆಗೆದುಕೊಳ್ತೀವಿ. ನಂತರ ಗುಂಡಿಯೊಳಗೆ ಹಾರ್ತೀವಿ, ಅದು ಜಂಪ್ ಆಗಿರ್ತೈತೆ. ಅಂದರೆ ಜಿಗಿತಗಾರನು ಎಡಗಾಲಿನಿಂದ ಟೇಕಾಫ್ ತೆಗೆದುಕೊಂಡು ಹಾಫ್ ನೆಗೆದು ಆಮೇಲೆ ಎಡಗಾಲ ಮೇಲೆ ನಿಂತು ಅದೇ ಕಾಲಿನಿಂದ 2ನೇ ಬಾರಿಗೆ ಎಗರಿ ಮುಂದಿನ ಹೆಜ್ಜೆಯನ್ನು ಬಲಗಾಲಿನಿಂದಿಟ್ಟು ನಂತರ ಬಲಗಾಲಿನಿಂದ ಜಿಗಿದು 2 ಕಾಲುಗಳ ಮೇಲೆ ಗುಂಡಿಯಲ್ಲಿ ಇಳಿಬೇಕು. ಟೇಕಾಫ್ ತೆಗೆದುಕೊಂಡು ನೆಗೆದ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಇನ್ನೊಂದು ಕಾಲು ಸ್ಲಿಪ್ಪಿಂಗ್ ಲೆಗ್ ಅಂದರೆ ನೆಲಕ್ಕೆ ತಾಗಬಹುದು. ಹೆಚ್ಚಿನ ಮಾಹಿತಿಯನ್ನು ಪ್ರಾಯೋಗಿಕ ಭಾಗದಲ್ಲಿ ತಿಳ್ಕೊತೀವಿ. ಅಲ್ಲಿ ತೋರಿಸಿದ್ದಾರೆ, ಅಲ್ಲಿ ನೋಡೋಣ. ಈಗ ತ್ರಿವಿಧ ಅಂಕಣದ ರಚನೆ. ಇದ್ರದ್ದು ಉದ್ದ ಎಷ್ಟಿರ್ತೈತೆ ಅಂದರೆ 40 ಮೀಟರ್ ಉದ್ದ ಇರ್ತೈತಿ. ಅಗಲ ಬಂದುಬಿಟ್ಟು ಓಡುವ ಮಾರ್ಗ ಅಲ್ಲಿ 40ರಿಂದ 45 ಇತ್ತು, ಇಲ್ಲಿ 40 ಕೊಟ್ಟಿದ್ದಾರೆ. ಉದ್ದ ಜಿಗಿತದಲ್ಲಿ 40ರಿಂದ 45 ಇತ್ತು, ಇಲ್ಲಿ 40 ಮೀಟರ್ ಕೊಟ್ಟಿದ್ದಾರೆ. ಅಗಲ ಸೇಮ್ 1.22 ಮೀಟರು. ಓಡುವ ಮಾರ್ಗವು ಗಟ್ಟಿಯಾಗಿದ್ದು ಜಿಗಿಯಲು ಸಮತಟ್ಟವಾಗಿರಬೇಕು. ಓಡುವ ಮಾರ್ಗದ ಒಂದು ಗೆರೆಯನ್ನು 5 ಸೆಂಟಿಮೀಟರ್ ಅಗಲ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರಿಂದ ಏನು ಮಾಡ್ತಾರೆ, ಗುರುತಿಸ್ತಾರೆ. ನೋಡ್ರಿ, ಇದು ಉದ್ದ ಎಷ್ಟು, 9ರಿಂದ 12 ಮೀಟರ್. ಇದು ಅಗಲ ಎಷ್ಟು,
2.75 ಮೀಟರಿಂದ 3 ಮೀಟರ್. ಪುರುಷರಿಗೆ ಎಷ್ಟಿರ್ತೈತೆ ನೋಡಿರಿ, ಇದು ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತದೆ ಅಂದರೆ ಪುರುಷರಿಗೆ 13 ಮೀಟರ್ ಇರ್ತೈತೆ, ಮಹಿಳೆಯರಿದ್ದರೆ 11 ಮೀಟರ್ ಇರ್ತೈತೆ. ಯಾಕಂದರೆ 3 ಸ್ಟೆಪ್ ತೊಗೋಬೇಕಲ್ಲ ಇಲ್ಲಿ, ಹಾಗಾಗಿ ಸ್ಟೆಪ್ಗಳು ತೊಗೊಂಡು ಜಿಗಿಬೇಕಲ್ಲ, ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ, ಜಾಸ್ತಿ ಉದ್ದ ಜಿಗಿತಕ್ಕೆ ಹೋಲಿಸಿದ್ರೆ ಇದೇನಿರ್ತದೆ ಜಾಸ್ತಿ ಮೆಜರ್ಮೆಂಟ್ ಬಿಟ್ಟಿರ್ತಾರೆ. ಇದು ಎಷ್ಟು ಆಗಲ್ಲ ಎಷ್ಟಿದು 1.22 ಮೀಟರ್. ಇದೇ ಒಂದು ತ್ರಿವಿಧ ಜಿಗಿತದ ಅಂಕಣ ಆಗಿರ್ತೈತೆ. ಜಿಗಿತದ ಗುಂಡಿ 9 ಮೀಟರ್ನಿಂದ 12 ಮೀಟರ್ ಇರ್ತೈತೆ. ಅಗಲ 2.75 ಮೀಟರ್ನಿಂದ 3 ಮೀಟರ್ ಇರ್ತೈತೆ. ಜಿಗಿಯುವ ಗುಂಡಿಯನ್ನು ಮೃದುವಾದ ಸ್ವಲ್ಪ ಒದ್ದೆಯಾದಂಥ ಮರಳಿನಿಂದ ಏನು ಮಾಡ್ತಾರೆ, ತುಂಬಿಸಬೇಕು. ಮತ್ತು ಗುಂಡಿಯಲ್ಲಿರುವ ಮರಳಿನ ಮಟ್ಟವು ನೆಲದ ಮಟ್ಟ ಅಥವಾ ಟೇಕಾಫ್ ಬೋರ್ಡಿನ ಮಟ್ಟಕ್ಕೆ ಸಮನಾಗಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕಾಫ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿರಬೇಕು. ಸಾಧ್ಯವಾದ ಮಟ್ಟಿಗೆ ಟೇಕಾಫ್ ಹಲಗೆಯ ಮಧ್ಯಭಾಗ ಮತ್ತು ಜಿಗಿತದ ಗುಂಡಿಯ ಮಧ್ಯಭಾಗ ಒಂದೇ ಗೆರೆಯಲ್ಲಿ ಇರಬೇಕು. ಹಲಗೆ ಅಥವಾ ಟೇಕಾಫ್ ಬೋರ್ಡ್ ನೋಡ್ರಿ, ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ ಅಂದರೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಮಹಿಳೆಯರಿಗೆ 11 ಮೀಟರ್ ಇರಬೇಕು, ಪುರುಷರಿಗೆ ಎಷ್ಟಿರಬೇಕು, 13 ಮೀಟರ್ ಇರಬೇಕು. ಏನಾದರೂ ಕಿರಿಯ ಬಾಲಕರಿದ್ದರೆ ಅಥವಾ ಬಾಲಕಿಯರಿದ್ದರೆ ಅವರಿಗೆ 9 ರಿಂದ 12 ಮೀಟರ್ ಇರಬೇಕು. ಟೇಕಾಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ 21 ಮೀಟರ್ ಅಂತರ ಇರಬೇಕು. ಟೇಕಾಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೂ ಕನಿಷ್ಠ ಎಷ್ಟಿರಬೇಕಂತೆ, 21 ಮೀಟರ್ ಅಂತರವನ್ನು ಇರಬೇಕಂತೆ. ಇವಾಗ ಹಲಗೆ ನೋಡ್ರಿ, ಹಲಗೆ ರಚನೆ. ಇದ್ರ ಉದ್ದ 1.22 ಮೀಟರ್ ಇರ್ತೈತೆ. ಅಗಲ 20 ಸೆಂಟಿಮೀಟರ್, ದಪ್ಪ 10 ಸೆಂಟಿಮೀಟರ್. ಹಲಗೆಯ ಮೇಲೆ ಬಿಳಿಯ ಬಣ್ಣ ಹಚ್ಚಿರಬೇಕು. ಹಲಗೆಯ ಆಯತಾಕಾರ ಇದ್ದು ಅದನ್ನು ಮರದಿಂದ ಮಾಡ್ತಾರೆ. ಈಗ ನಿಯಮಗಳು ನೋಡ್ರಿ. ತ್ರಿವಿಧ ಜಿಗಿತವು ತ್ರಿವಿಧ ಒಂದು ಜಿಗಿತದ ಕ್ರಮದಲ್ಲಿ, ಅಂದರೆ ಹಾಫ್, ಸ್ಟೆಪ್, ಜಂಪ್ ಈ ರೀತಿಯಾಗಿ ಜಿಗಿಬೇಕು. ಟೇಕಾಫ್ ಗೆರೆಯನ್ನು ತುಳಿಬಾರ್ದು. ಇಲ್ಲಿ ಓಡುವ ಹಾದಿಯ ಒಳಗಿರುವ ಟೇಕಾಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಬೇಕು. ಮೊದಲ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶವನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿರುವಂತಹ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಚಾನ್ಸನ್ನು ಕೊಡಬೇಕು. ಅಕ್ರಮಗಳು ಯಾವ ರೀತಿ ಆಗ್ತವೆ ನೋಡ್ರಿ. ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವು ಏನಾಗ್ತದೆ, ಅನರ್ಹಗೊಳ್ತದೆ. ಟೇಕಾಫ್ ಗೆರೆಯನ್ನು ತುಳಿಯಬಾರದು. ಟೇಕಾಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ಜಿಗಿಯುವ ರೀತಿಯ ಕ್ರಮವಾಗಿಲ್ಲದಿದ್ದರೆ ಆ ಜಿಗಿತವು ಏನಾಗ್ತದೆ, ಅನರ್ಹಗೊಳ್ತೈತೆ. ಟೇಕಾಫ್ ಗೆರೆಯನ್ನು ತುಳಿಬಾರ್ದು. ಟೇಕಾಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿ ಜಿಗಿಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿಗೆ ಹಿಂದೆ ನಡೆದು ಬರಬಾರ್ದು. ಈ ರೀತಿ ಈ ಎಲ್ಲ ಒಂದು ರೂಲ್ಸ್ಗಳು ಫಾಲೋ ಮಾಡಬೇಕು. ಈಗ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಏನಾಗ್ತೈತೆ, ಅಕ್ರಮ ಆಗುತ್ತೆ ಅಂತ ಅರ್ಥ. ಅಂದರೆ ನಾವು ಅನರ್ಹಗೊಳ್ತೀವಿ ಅಂತ ಅರ್ಥ. ಈಗ ಚಟುವಟಿಕೆ ಇದ್ದ ಮಕ್ಕಳಿಗಾಗಿ ಪುರುಷರ ಮತ್ತು ಮಹಿಳೆಯರ ತ್ರಿವಿಧ ಜಿಗಿತದ ದಾಖಲೆಯನ್ನು ವಿದ್ಯಾರ್ಥಿಗಳಿಂದ ಸಂಗ್ರಹಿಸುವುದು. ಈಗ ರಾಜ್ಯದ ಕ್ರೀಡಾಪಟು ನೋಡ್ರಿ, ಹೆನ್ರಿ ರೆಬೆಲೋ. ಹೆನ್ರಿಯವರು ವಿಶ್ವವಿಖ್ಯಾತ ಭಾರತೀಯ ತ್ರಿವಿಧ ಜಿಗಿತಗಾರ. ಭಾರತ ಸ್ವತಂತ್ರ ಪಡೆದ ನಂತರ ಮೊದಲ 1948ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. 1948 ಒಲಿಂಪಿಕ್ ನಡೀತೈತೆ, ಲಂಡನ್ನಲ್ಲಿ ನಡೀತೈತೆ. ಆ ಒಂದು ಲಂಡನ್ ಒಲಿಂಪಿಕ್ಸ್ನಲ್ಲಿ ಇವರು ಭಾಗವಹಿಸ್ತಾರೆ. ಹೆನ್ರಿಯವರು 1928ರಂದು ಜನಿಸ್ತಾರೆ. ಇವರಿಗೆ ಮೊದಲು ಕ್ರೀಡೆಗಳಲ್ಲಿ ಆಸಕ್ತಿ ಇರಲಿಲ್ಲ. ಇವರ ಕುಟುಂಬದವರು ಲಕ್ನೋದಿಂದ ಬೆಂಗಳೂರಿಗೆ ಬಂದು ನೆಲೆಸಿದರು. ಆಗ ಹೆನ್ರಿಯವರು ಬಾಲ್ಡ್ವಿನ್ ಬಾಲಕರ ಪ್ರೌಢಶಾಲೆಗೆ ಸೇರಿಕೊಂಡರು. ಆ ಶಾಲೆಯಲ್ಲಿ ಕಡ್ಡಾಯವಾಗಿ ಕ್ರೀಡೆ ಮತ್ತು ಆಟಗಳಲ್ಲಿ ಭಾಗವಹಿಸಬೇಕಾಗಿತ್ತು. ಅವರ 16ನೇ ವಯಸ್ಸಿನಲ್ಲಿ ಅಂತರ್ಶಾಲಾ ಮೇಲಾಟಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಹೀಗೆ ಅವರ ಕ್ರೀಡಾ ಜೀವನ ಉತ್ತಮವಾಗಿ ಆರಂಭವಾಯಿತು. 18ನೇ ವಯಸ್ಸಿನಲ್ಲಿ 1946ರಂದು ಬೆಂಗಳೂರಿನಲ್ಲಿ ನಡೆದ ಆಲ್ ಇಂಡಿಯಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇವರು ಮೊದಲ ಬಂಗಾರದ ಪದಕವನ್ನು ಗಳಿಸಿದರು. 1946ರಂದು ಬೆಂಗಳೂರಿನಲ್ಲಿ ನಡೆದಂತಹ ಆಲ್ ಇಂಡಿಯಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅವರು ಬಂಗಾರದ ಪದಕವನ್ನು ಪಡ್ಕೊಳ್ತಾರೆ. 1948ರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಇವರು ಪಡ್ಕೊಳ್ತಾರೆ. ನೋಡಿರಿ, 18ನೇ ವಯಸ್ಸಿನಲ್ಲಿ 1946ರಂದು ಬೆಂಗಳೂರಿನಲ್ಲಿ ನಡೆದಂತಹ ಆಲ್ ಇಂಡಿಯಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅವರು ಮೊದಲ ಬಂಗಾರದ ಪದಕವನ್ನು ಗಳಿಸ್ತಾರೆ. 1948ರಲ್ಲಿ ರಾಷ್ಟ್ರೀಯ ತ್ರಿವಿಧ ಜಿಗಿತಗಾರ ಎಂಬ ಬಿರುದನ್ನು ಏನು ಮಾಡ್ತಾರೆ, ಅವರು ಪಡ್ಕೊಳ್ತಾರೆ. ಲಕ್ನೋದಲ್ಲಿ ನಡೆದ ಆಲ್ ಇಂಡಿಯಾ 15.29 ಮೀಟರ್ ದೂರದ ಜಿಗಿತದ ಒಂದು ಕ್ರೀಡೆಯಲ್ಲಿ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸ್ತಾರೆ. ಇದು ಆ ವರ್ಷದ
ಉತ್ತಮ ದಾಖಲೆಯಾಗಿರ್ತೈತೆ ಅವ್ರದ್ದು. ಲಂಡನ್ ಒಲಿಂಪಿಕ್ನಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದರು ಇವರು. 1980ರಲ್ಲಿ ಭಾರತೀಯ ವಾಯುನೆಲೆಯ ತಂಡದ ನಾಯಕರಾಗಿ ನಿವೃತ್ತಿಯಾಗಿರ್ತಾರೆ. ನಂತರ 1984-88ರವರೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಮೊದಲ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇದು ರಾಷ್ಟ್ರದ ಕ್ರೀಡಾಪಟು ಆಯಿತು. ಎತ್ತರ ಜಿಗಿತದ ತ್ರಿವಿಧ ಜಿಗಿತದಲ್ಲಿ. ಇವಾಗ ರಾಷ್ಟ್ರೀಯ ಕ್ರೀಡಾಪಟು, ರಾಜ್ಯದ ಕ್ರೀಡಾಪಟು ಆದರವರು. ಇವಾಗ ರಾಷ್ಟ್ರೀಯ ಕ್ರೀಡಾಪಟು ಮಯೂಕ ಜಾನಿ ಕೇರಳ ಮೂಲದವರು ಇವರು. 1988ರಲ್ಲಿ ಜನಿಸ್ತಾರೆ. ಇವರು ತ್ರಿವಿಧ ಜಿಗಿತ ಮತ್ತು ಉದ್ದ ಜಿಗಿತ ಪ್ರಸಿದ್ಧ ಮಹಿಳಾ ಕ್ರೀಡಾಪಟು ಆಗಿದ್ದರು. 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸ್ತಾರೆ ಇವರು. 2012ರಲ್ಲಿ ಕೂಡ ಲಂಡನ್ ಒಲಿಂಪಿಕ್ ನಡೀತದೆ, ಲಂಡನ್ನಲ್ಲೇ ನಡೀತೈತೆ, ಅದರಲ್ಲಿ ಭಾಗವಹಿಸಿದರು. ಕ್ಯೂಬ್ ಅಂದರೆ ಜಪಾನ್ನಲ್ಲಿ 2011ರಲ್ಲಿ ನಡೆದ ಫೈನಲ್ ಲೆಗ್ ಆಫ್ ಏಷ್ಯನ್ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಅವರು ಏನು ಮಾಡ್ತಾರೆ, 14.11 ಮೀಟರ್ ದೂರವನ್ನು ಕ್ರಮಿಸಿ ಕಂಚಿನ ಪದಕವನ್ನು ಗಳಿಸೋದರ ಜೊತೆಗೆ ಒಲಿಂಪಿಕ್ನಲ್ಲಿ ಬಿ ಅರ್ಹತಾ ಮಟ್ಟ 14.10 ಮೀಟರ್ ಗುರಿಯನ್ನು ದಾಟಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಲು ಆಯ್ಕೆ ಆಗ್ತಾರೆ. ಅವಾಗ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ 14 ಮೀಟರ್ ದೂರವನ್ನು ಕ್ರಮಿಸಿದ ಮೊದಲ ಮಹಿಳಾ ಒಂದು ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೂಡ ಗಳಿಸಿದ್ದಾರೆ. ಈಗ ಸುರೇಶ್ ಬಾಬು ಕ್ವಿಲಾನ್ ಕೇರಳದಲ್ಲಿ 1953ರಂದು ಜನಿಸ್ತಾರೆ. ಯಾಕೆ ಇವ್ರದ್ದು ತಿಂಗಳು ಡೇಟು ಹೇಳೋದಿಲ್ಲ ಅಂದರೆ ಅವೇ ನಮ್ಗೆ ಕೇಳೋದಿಲ್ಲ, ಇದು ಇಸ್ವಿನೂ ಕೇಳೋದಿಲ್ಲ, ಆದರೆ ಸುಮ್ಮನೆ ನೋಡ್ಕೊಳ್ಳಿ, ಕೇಳೋದು, ಹಾಗಾಗಿ ಅದು ಸ್ಕಿಪ್ ಮಾಡ್ತಾಯಿದ್ದೀನಿ. ಇವರು ಭಾರತೀಯ ತ್ರಿವಿಧ ಜಿಗಿತ ಮತ್ತು ಎತ್ತರ ಜಿಗಿತ, ಉದ್ದ ಜಿಗಿತ 3ರಲ್ಲಿ ಕೂಡ ಏನು ಮಾಡ್ತಾರೆ, ಇವರು ಸಾಧನೆಯನ್ನು ಮಾಡ್ತಾರೆ. ಇವರು ಡೆಕ್ಕತ್ಲಾನ್ ಕ್ರೀಡಾಪಟು ಆಗಿದ್ದರು. ಡೆಕ್ಕತ್ಲಾನು, ಹೆಪ್ಪತ್ಲಾನು, ಪೆಂಟತ್ಲಾನು ಈ ರೀತಿ ಎಲ್ಲ ಬರ್ತವೆ, ಅದರ ಬಗ್ಗೆ ಬಂದ ನೋಡೋಣ. ಇವರು ವಿಜ್ಞಾನ ಪದವೀಧರರು. ಇವರು ಇನ್ಫೆಂಟ್ ಜೀಸಸ್ ಪ್ರೌಢಶಾಲೆ ಮತ್ತು ಫಾತಿಮಾ ಮಾತಾ ಕಾಲೇಜ್ ಕ್ವಿಲಾನ್ನಲ್ಲಿದ್ದಾಗ ಉತ್ತಮ ಕ್ರೀಡೆಗೆ ಏನಾಗ್ತಾರೆ, ಬುನಾದಿ ಹಾಕ್ತಾರೆ. ಇವರು ಜಲಂಧರ್ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತೈತೆ ಮೊದಲ ಬಾರಿಗೆ ಏನಾಗ್ತಾರೆ, ಭಾಗವಹಿಸ್ತಾರೆ. ಮುಂದೆ 3 ವರ್ಷಗಳ ನಂತರ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಪದಕವನ್ನು ಗಳಿಸ್ತಾರೆ. ಇವರು ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾರೆ. ತೆಹರಾನ್ ಏಷ್ಯನ್ ಗೇಮ್ಸ್ನಲ್ಲಿ ಮೊದಲ ಪದಕವನ್ನು ಹಾಗೂ 10 ಸ್ಪರ್ಧೆಗಳ ಅಂದರೆ ಡೆಕ್ಕತ್ಲಾನ್ ಅಂದರೆ ಎಷ್ಟು, 10 ಸ್ಪರ್ಧೆಗಳು ಕಂಚಿನ ಪದಕವನ್ನು ಇವರು ಗಳಿಸ್ತಾರೆ. ಏಷ್ಯನ್ ಚಾಂಪಿಯನ್ಶಿಪ್ ಸಿಯೋಲ್ನಲ್ಲಿ ಬಂಗಾರದ ಪದಕವನ್ನು ಕೂಡ ಪಡೀತಾರೆ. ಮಾಸ್ಕೋದಲ್ಲಿ ನಡೆದ ವಿಶ್ವವಿದ್ಯಾಲಯಗಳ ವಿಶ್ವಮಟ್ಟದ ಸ್ಪರ್ಧೆಯಲ್ಲಿ ಭಾರತದ ವಿಶ್ವವಿದ್ಯಾಲಯಗಳ ನಾಯಕರಾಗಿ ಕ್ರೀಡಾಕೂಟದಲ್ಲಿ ಏನು ಮಾಡ್ತಾರೆ, ಇವರು ಭಾಗವಹಿಸ್ತಾರೆ. ಕೆನಡಾ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ತಂಡದ ನಾಯಕರಾಗಿ ಭಾಗವಹಿಸಿ ತಂಡವನ್ನು ಏನು ಮಾಡ್ತಾರೆ, ಮುನ್ನಡೆಸ್ತಾರೆ. ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗಳಿಸ್ತಾರೆ. ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ನಲ್ಲಿ ಬಂಗಾರದ ಪದಕವನ್ನು ಗಳಿಸ್ತಾರೆ. ಇವರು ಸಿಲೋನ್, ಲಾಹೋರ್ ಮತ್ತು ಫಿಲಿಪೈನ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪದಕಗಳನ್ನು ಕೂಡ ಗಳಿಸ್ತಾರೆ. 1979 ಮ್ಯಾಂಟ್ರಿಯಲ್ ವಿಶ್ವ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾರತ ತಂಡದ ನಾಯಕರಾಗಿದ್ದರು. ಇವರು ಅತ್ಯುನ್ನತ ಸಾಧನೆಗಾಗಿ ಭಾರತ ಸರ್ಕಾರ ಇವರಿಗೆ ಏನು ಮಾಡ್ತೈತೆ, ಅರ್ಜುನ್ ಪ್ರಶಸ್ತಿ ನೀಡ್ತೈತೆ. 1978-79ರಲ್ಲಿ ಅರ್ಜುನ್ ಪ್ರಶಸ್ತಿ ನೀಡಿ ಗೌರವಿಸ್ತೈತೆ. ಇವರು ಕೇರಳ ರಾಜ್ಯದ ಕ್ರೀಡಾ ಕೌನ್ಸಿಲ್ನಲ್ಲಿ ಕ್ರೀಡಾಧಿಕಾರಿಯಾಗಿ ಮತ್ತು ಕೇರಳ ರಾಜ್ಯದ ವಿದ್ಯುತ್ ಬೋರ್ಡ್ನ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ವಿಶೇಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಆಲ್ ಇಂಡಿಯಾ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ನ ತಾಂತ್ರಿಕ ಸಮಿತಿಯ ಸದಸ್ಯರಾಗಿದ್ದರು. ಬೆಂಗಳೂರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ಕ್ರೀಡಾ ತರಬೇತುದಾರರಾಗಿ ಏನು ಮಾಡ್ತಾರೆ, ಸೇವೆ ಸಲ್ಲಿಸಿದ್ರು ಇವರು. ಈಗ ಅಂತಾರಾಷ್ಟ್ರೀಯ ಕ್ರೀಡಾಪಟು ಜೋನಾಥನ್ ಡೇವಿಡ್ ಎಡ್ವರ್ಡ್ ಅವರು ಬ್ರಿಟಿಷ್ ತ್ರಿವಿಧ ಜಿಗಿತಗಾರ. ಇವರು 1966ರಲ್ಲಿ ಲಂಡನ್ನಲ್ಲಿ ಜನಿಸ್ತಾರೆ. ಇವರು ಒಲಿಂಪಿಕ್ಸ್, ಕಾಮನ್ವೆಲ್ತ್, ಯುರೋಪಿಯನ್ ವರ್ಲ್ಡ್ ಚಾಂಪಿಯನ್, ಯುರೋಪಿಯನ್ ಕಪ್, ವರ್ಲ್ಡ್ ಒಳಾಂಗಣ ಚಾಂಪಿಯನ್ಶಿಪ್, ಯುರೋಪಿಯನ್ ಒಳಾಂಗಣ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೂಡ ಗಳಿಸ್ತಾರೆ. 1995ರಲ್ಲಿ ವಿಶ್ವ ದಾಖಲೆಯನ್ನು ತ್ರಿವಿಧ ಜಿಗಿತದಲ್ಲಿ ಏನು ಮಾಡ್ತಾರೆ, ಇವರು ನಿರ್ಮಿಸ್ತಾರೆ. ಇವರ ವೈಯಕ್ತಿಕ ಉತ್ತಮ ಜಿಗಿತ ಎಷ್ಟಾಗ್ತದೆ ಅಂದರೆ 18.29 ಮೀಟರ್ ವಿಶ್ವ ದಾಖಲೆಯಾಗಿದೆ ಇವ್ರದ್ದು. ಇವರು 100 ಮೀಟರ್ನಲ್ಲಿ 10.48 ಮೀಟರ್ ಮತ್ತು ಉದ್ದ ಜಿಗಿತದಲ್ಲಿ
7.41 ಮೀಟರ್ ದೂರವನ್ನು ಏನು ಮಾಡಿದ್ದಾರೆ, ಕ್ರಮಿಸಿದ್ದಾರೆ. ಜೊನಾಥನ್ ಅವರು ಕ್ರೀಡಾ ಜೀವನದಿಂದ ನಿವೃತ್ತರಾದ ಮೇಲೆ ಮೇಲಾಟಗಳ ವೀಕ್ಷಕ ವಿವರಣೆಗಾರ ಮತ್ತು ದೂರದರ್ಶನ ನಿರೂಪಕರಾಗಿ BBC ಮತ್ತು ದೂರದರ್ಶನ ಕಾರ್ಯನಿರ್ವಹಿಸ್ತಾರೆ. ಇಲ್ಲೆಲ್ಲ ಏನು ಮಾಡ್ತಾರೆ, ಕೆಲಸ ಮಾಡಿದ್ದಾರೆ ಅಂತ ಅರ್ಥ. ಇವರು ಭೌತಶಾಸ್ತ್ರ ಪದವೀಧರರಾಗಿದ್ದರು. ಇವರಿಗೆ UKಯ ಅಲಿಸ್ಟಾರ್ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. ಈಗ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ MCQ ಇದ್ದಾವೆ, ಪ್ರಶ್ನೋತ್ತರಗಳಿದ್ದಾವೆ. ತ್ರಿವಿಧ ಜಿಗಿತ ಎಂದರೆ ಏನು ಅಂದರೆ, ತ್ರಿವಿಧ ಜಿಗಿತ ಎಂದರೆ ಡ್ಯಾಶ್ ಜಿಗಿತಗಳು, ಹಾಫ್ ಸ್ಟೆಪ್, ಜಂಪ್ ಜಿಗಿತಗಳು. ಜಿಗಿತದ ಗುಂಡಿಯ ಉದ್ದ ಎಷ್ಟಿರ್ತೈತೆ? ಜಿಗಿತದ ಗುಂಡಿಯ ಉದ್ದ ಎಷ್ಟಿರ್ತೈತೆ ಅಂದರೆ 9 ರಿಂದ 12 ಮೀಟರ್ ಇರ್ತೈತೆ. ತ್ರಿವಿಧ ಜಿಗಿತಕ್ಕೆ ಡ್ಯಾಶ್ ಮಾರ್ಗವನ್ನು ಬಳಸಬೇಕು. ತ್ರಿವಿಧ ಜಿಗಿತಕ್ಕೆ ರನ್ವೇ ಮಾರ್ಗವನ್ನು ಬಳಸಬೇಕು, ಓಡುವ ಮಾರ್ಗವನ್ನು ಬಳಸಬೇಕು. ಜಿಗಿಯುವಾಗ ಟೇಕ್ ಆಫ್ ಡ್ಯಾಶನ್ನು ತುಳಿಯಬಾರದು. ಜಿಗಿಯುವಾಗ ಟೇಕ್ ಆಫ್ ಗೆರೆಯನ್ನು ನಾವು ತುಳಿಬಾರದು. ಕೆಳಗಿನ 4 ಪ್ರಶ್ನೆಗೆ ಸರಿಯಾದ ಒಂದನ್ನು ಆರಿಸಿಬರಬೇಕು. ತ್ರಿವಿಧ ಜಿಗಿತದಲ್ಲಿ ಹಾಫ್ ಎಂದರೆ ಏನು? ನಿಲ್ಲುವುದು, ಓಡುವುದು, ನೆಗೆದು, ಹಾರುವುದು. ನೆಗೆದು ಅಂತ ಅರ್ಥ ಅಥವಾ ಕುಂಟೋದು ಅಂತ ಅರ್ಥ. ಹೆನ್ರಿ ರೆವೆಲ್ ಅವರು ಡ್ಯಾಶ್ ಮೀಟರ್ ಜಿಗಿದು ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಿಸಿದ್ದಾರೆ. 15.29 ದೂರ ಜಿಗಿದು ಏನು ಮಾಡ್ತಾರೆ, ದಾಖಲೆಯನ್ನು ಮಾಡ್ತಾರೆ. ಮಯೂಕ ಜಾನಿ ರವರು ಡ್ಯಾಶ್ ರಾಜ್ಯದವರು. ಮಯೂಕ ಜಾನಿ ಅವರು ಕೇರಳ ರಾಜ್ಯದವರು. ಕೇರಳ ರಾಜ್ಯದವರು ತಾನೇ ಅವರು. ಕೇರಳ ರಾಜ್ಯದವರು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ತ್ರಿವಿಧ ಜಿಗಿತದ ಓಡುವ ಮಾರ್ಗವನ್ನು ಹೇಗೆ ರಚಿಸಬೇಕು? ಓಡುವ ಮಾರ್ಗವನ್ನು ಯಾವುದೋ ಒಂದು ಸಮತಟ್ಟವಾಗಿ ಏನು ಮಾಡಬೇಕಲ್ಲಿ, ಯಾವುದೇ ರೀತಿಯ ಒಂದು ಸಮತಟ್ಟ ರೀತಿಯಲ್ಲಿ ಮಾಡಬೇಕು. ಯಾವುದೇ ರೀತಿ ಅಡೆತಡೆಗಳಲ್ಲಿ ಇರಬಾರ್ದು. ಸಹಜವಾಗಿ ಪಟಗಳು ಓಡೋಗುವಂತೆ ಇರಬೇಕು. ಹಾಗೆ ಒಂಥರ ಗಟ್ಟಿ ಸಮತಟ್ಟವಾಗಿ ಮಾಡಬೇಕು ಮತ್ತು ಸರಾಗವಾಗಿ ಓಡಲು ಬರುವಂತಿರಬೇಕು. ತ್ರಿವಿಧ ಜಿಗಿತದ ಹಲಗೆಯ ಮೇಲೆ ಯಾವ ಬಣ್ಣವನ್ನು ಹಚ್ಚಿರ್ತಾರೆ ಅಂದರೆ ಬಿಳಿ ಬಣ್ಣವನ್ನು ಹಚ್ಚಿರ್ತಾರೆ. ತ್ರಿವಿಧ ಜಿಗಿತದ ಹಲಗೆಯು ಯಾವ ಆಕಾರದಲ್ಲಿರ್ತದೆ? ಅದು ಆಯತಾಕಾರದಲ್ಲಿ ಇರ್ತೈತೆ. ತ್ರಿವಿಧ ಜಿಗಿತದಲ್ಲಿ ಓಡುವ ಮಾರ್ಗದ ಅಗಲ ಎಷ್ಟು ಅಂದರೆ 1.22 ಮೀಟರ್ ಇರ್ತೈತೆ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. ತ್ರಿವಿಧ ಜಿಗಿತದ ಯಾವುದಾದ್ರೂ 2 ನಿಯಮಗಳಿದ್ದಾವೆ, ಬರೀರಿ. ತ್ರಿವಿಧ ಜಿಗಿತದ ಯಾವುದಾದ್ರೂ 3 ಅಕ್ರಮಗಳ ಬಗ್ಗೆ ಬರೀರಿ. ಇದು ಎಲ್ಲ ಬುಕ್ಸಲ್ಲಿದೆ, ನೋಡ್ಕೊಂಡು ಬರೀರಿ. ತ್ರಿವಿಧ ಜಿಗಿತದ ಅಂಕಣ ರಚನೆ ಮಾಡಿ ಅಳತೆಗಳನ್ನು ಬರೀರಿ. ಮತ್ತು ಬರೀರಿ ಅಂದರೆ ಬರ್ಕೋತಾ ಕೂತ್ಕೊಬೇಡ್ರಿ, ಓದ್ಕೊಳ್ರಿ ಸಾಕು. ಬರೆಕೊಂಡು ಇಟ್ಕೊಳಕ್ಕೆ ನೋಟ್ಸ್ ಎಲ್ಲ ಮಾಡಿಕೊಂಡು ನಾವೇನಿಲ್ಲಿ ಇಟ್ಕೊಳಕ್ಕೆ ಅವೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ, ಹಾಗಾಗಿ ನೋಡ್ಕೊಳ್ರಿ ಅಷ್ಟೇ. ಈಗ ಪ್ರಾಯೋಗಿಕ ತ್ರಿವಿಧ ಜಿಗಿತ. ಇಲ್ಲಿ ಕೆಳಕಂಡ ಕೌಶಲ್ಯಗಳನ್ನು ನಾವೇನು ಮಾಡ್ತೀವಿ, ತಿಳ್ಕೊತೀವಿ. ಇಲ್ಲಿ ಚೆಕ್ ಮಾರ್ಕ್ ಗುರುತಿಸುವುದು ಹೇಗೆ, ಹಲಗೆಯ ಕಡೆ ಓಡುವುದು ಹಾಗೂ ಟೇಕ್ ಆಫ್ ಹೇಗೆ, ಮೊದಲ ಜಿಗಿತ ಹಾಫು ಅಥವಾ ಕುಂಟುವುದು, 2ನೇ ಜಿಗಿತಕ್ಕೆ ಅಂತೀವಿ ಸ್ಟೆಪ್ ಅಂತೀವಿ, 3ನೇ ಜಿಗಿತಕ್ಕೆ ಜಂಪ್ ಅಂತೀವಿ. ಇಂಪಾರ್ಟೆಂಟ್ ನೋಡಿದ್ದು ಇಲ್ಲೇ ಕೊಟ್ಟಿದ್ದಾರೆ ನೋಡಿದ್ದು. ಹಾಫ್ ಸ್ಟೆಪ್ ಜಂಪ್ದ ಅರ್ಥ ಇದು. ಮೊದಲ ಜಿಗಿತಕ್ಕೆ ಅಂತೀವಿ ಹಾಫ್ ಅಂತೀವಿ. ಹಾಫ್ ಅಂದರೆ ಮೊದಲ ಜಿಗಿತ, ಸ್ಟೆಪ್ ಅಂದರೆ 2ನೇ ಜಿಗಿತ, ಜಂಪ್ ಅಂದರೆ 3ನೇ ಜಿಗಿತ, ಹಾಫ್ ಅಂದರೆ ಕುಂಟುವುದು. ಮೇಲಾಟಗಳಲ್ಲಿ ಹಲವು ರೀತಿಯ ಆಟಗಳನ್ನು ನಾವು ಗುರುತಿಸ್ಬೋದು. ಇದರಲ್ಲಿ ತ್ರಿವಿಧ ಜಿಗಿತ ಮುಖ್ಯವಾಗಿರ್ತೈತೆ. ಈ ಪಾಠದಲ್ಲಿ ತ್ರಿವಿಧ ಜಿಗಿತದ ಬಗ್ಗೆ ತಿಳಿಯುವುದಾಗಿದೆ. ತ್ರಿವಿಧ ಜಿಗಿತವು ಮೇಲಾಟಗಳಲ್ಲಿ ಒಂದು ಬಹು ವಿಶೇಷವಾದ ಮೈದಾನದ ಒಂದು ಜಿಗಿತದ ಸ್ಪರ್ಧೆಯಾಗಿರ್ತದೆ. ಇದು ತ್ರಿವಿಧ ಜಿಗಿತವು ಈ 3 ರೀತಿಯ ಜಿಗಿತದ ಕೌಶಲ್ಯಗಳನ್ನು ನಾವು ಹೊಂದಿರ್ತೀವಿ. ಈ ತ್ರಿವಿಧ ಜಿಗಿತದಲ್ಲಿ ವೇಗ, ಕುಂಟುವುದು, ಹೆಜ್ಜೆಯನ್ನಿಟ್ಟು ಜಿಗಿಯುವ ಒಂದು ಕೌಶಲ್ಯವನ್ನು ಬೆಳೆಸುವಂಥದ್ದಾಗಿದೆ. ತ್ರಿವಿಧ ಜಿಗಿತದಲ್ಲಿ ಪಾಲಿಸಬೇಕಾದ ಅಂಶವೆಂದರೆ ಅತಿ ವೇಗವಾಗಿ ಓಡುತ್ತಾ ಕುಂಟಿ ಅಂದರೆ ಹಾಫ್ ಮಾಡಿ, ಹೆಜ್ಜೆ ಇಟ್ಟು ಸ್ಟೆಪ್ ತೆಗೆದುಕೊಂಡು ಜಿಗಿಯುವ ಅಂದರೆ ಜಂಪ್, ಈ ಕ್ರಮವನ್ನು ಏನು ಮಾಡ್ತೀವಿ, ಸ್ಪರ್ಧೆಯಲ್ಲಿ ಬಳಸ್ತೀವಿ. ನೋಡಿರಿ ಹಾಫಿಗೆ ಯಾವ ರೀತಿ ಸ್ಟೆಪ್ ಇದೆ ನೋಡಿರಿ. ಇದು ಹಾಫ್, ಇದು ಸ್ಟೆಪ್ ಇಡ್ತಿದ್ದಾರೆ, ಇದು ಸ್ಟೆಪ್. ಆಮೇಲೆ ಏನು ಮಾಡ್ತಿದ್ದಾರೆ, ಜಂಪ್ ಆಗ್ತಾಯಿದ್ದಾರೆ. ಇದು ಜಂಪ್, ಹಾಫ್ ಸ್ಟೆಪ್ ಜಂಪ್. ತ್ರಿವಿಧ ಜಿಗಿತಕ್ಕಾಗಿ ಚೆಕ್ ಮಾರ್ಕ್. ಟೇಕ್ ಆಫ್ ಹಲಗೆಯಿಂದ ಹಿಂದೆ ಓಡುವ ಮಾರ್ಗದಲ್ಲಿ ಒಂದು ನಿಗದಿತ ದೂರದಲ್ಲಿ ಸ್ಥಳವನ್ನು ಗುರುತು ಮಾಡಿಕೊಂಡು ಚೆಕ್ ಮಾರ್ಕ್ ಅಂದರೆ ಅಲ್ಲಿಂದ ಓಟವನ್ನು ಪ್ರಾರಂಭ ಮಾಡುವುದು. ಅಥವಾ ಜಿಗಿತಗಾರರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದೂರವನ್ನು ಹೆಜ್ಜೆಗಳ ಒಂದು ಅಂತರದಲ್ಲಿ ನಿಗದಿ ಮಾಡಿಕೊಂಡು ಓಡುವುದು. ಇದಕ್ಕೆ ಅಂತೀವಿ
ಚೆಕ್ ಮಾರ್ಕ್ ಅಂತ ಕರಿತೀವಿ. ಇದೆ ನೋಡಿರಿ, ಇದೆ ಚೆಕ್ ಮಾರ್ಕ್. ಇವಾಗ ಹಲಗೆಯ ಕಡೆಗೆ ಓಡುವುದು ಹಾಗೂ ಟೇಕ್ ಆಫ್ ತೆಗೆದುಕೊಳ್ಳುವುದು. ತ್ರಿವಿಧ ಜಿಗಿತಗಾರನು ಓಡುವ ಮಾರ್ಗದಲ್ಲಿ ಗುರುತಿಸಿದ ಒಂದು ಸ್ಥಳದಲ್ಲಿ ಓಟವನ್ನು ಪ್ರಾರಂಭಿಸಿ ನಿರ್ದಿಷ್ಟ ಹೆಜ್ಜೆಯನ್ನೊಂದಿಗೆ ಕ್ರಮೇಣ ಓಟದ ವೇಗವನ್ನು ಹೆಚ್ಚಿಸುತ್ತಾ ಹಲಗೆಯ ಕಡೆಗೆ ಓಡಬೇಕು. ತ್ರಿವಿಧ ಜಿಗಿತಗಾರನು ಓಡುವ ಮಾರ್ಗದಲ್ಲಿ ಗುರುತಿಸಿದ ಒಂದು ಸ್ಥಳದಿಂದ ಓಟವನ್ನು ಪ್ರಾರಂಭಿಸಿ ನಿರ್ದಿಷ್ಟ ಹೆಜ್ಜೆಯನ್ನೊಂದಿಗೆ ಏನು ಮಾಡಬೇಕು, ಕ್ರಮೇಣವಾಗಿ ಓಟದ ಒಂದು ವೇಗವನ್ನು ಹೆಚ್ಚಿಸುತ್ತಾ ಹಲಗೆಯ ಕಡೆಗೆ ಹೋಗ್ಬೇಕು. ಅವನು ಹಲಗೆಯ ಕಡೆಗೆ ಓಡುವುದು ಮತ್ತು ಟೇಕ್ ಆಫ್ ತೆಗೆದುಕೊಳ್ಳೋದು. ನೋಡ್ರಿ, ಜಿಗಿತದ ವೇಗವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತಾ ಹಲಗೆಯನ್ನು ತಲುಪಿ ಬಲವಾದ ಕಾಲನ್ನು ಹಲಗೆಯ ಮೇಲೆ ಊರಿ ಅಂದರೆ ಟೇಕ್ ಆಫ್ ಕೊಂಡಲು ಎಗರುವುದು. ಮೊದಲ ಜಿಗಿತ ಹಾಫ್. ಒಂಟಿ ಕಾಲಿನಿಂದ ಜಿಗಿಯುತ್ತಾ ಅಂದರೆ ಕುಂಟು ಮುಂದಕ್ಕೆ ಹೋಗೋದಕ್ಕೆ ಹಾಫ್ ಅಂತೇಳಿ ಕರಿತೀವಿ. ಟೇಕ್ ಆಫ್ ತೆಗೆದುಕೊಂಡ ಕಾಲಿನಿಂದ ಜಿಗಿದ ಅಂದರೆ ಕುಂಟಿ, ಮತ್ತೆ ಅದೇ ಕಾಲಿನಿಂದ ನಿಲ್ಲುವುದು. ಟೇಕ್ ಆಫ್ ಕಾಲಿನ ವಿರುದ್ಧದ ಕೈ ಮುಂದಕ್ಕೆ ಚಲಿಸುವುದು. ಎರಡನೇ ಜಿಗಿತ ಅಂದರೆ ಸ್ಟೆಪ್ಪು. ಇಲ್ಲಿ ಜಿಗಿತಗಾರ ಒಂದು ಕಾಲಿನಿಂದ ಟೇಕ್ ಆಫ್ ಮಾಡಿ ಗಾಳಿಯಲ್ಲಿ ಆದಷ್ಟು ದೂರ ಚಲಿಸಿ ಮುಂದೆ ಮತ್ತೊಂದು ಕಾಲಿನಿಂದ ನೆಲವನ್ನು ತುಳಿಯುವುದಕ್ಕೆನೂ ಸ್ಟೆಪ್ ಅಂತೇಳಿ ಕರಿತೀವಿ. ಮೂರನೇ ಜಿಗಿತ ಜಂಪ್. ಮುಂದೆ ಎತ್ತಿ ಹಿಡಿದ ಕಾಲಿನಿಂದ ನೆಲವನ್ನು ಪ್ರಬಲವಾಗಿ ಒತ್ತಿ ಜಂಪನ್ನು ತೆಗೆದುಕೊಳ್ಳುವುದು. ಕೈಗಳು ಮತ್ತು ಕಾಲುಗಳನ್ನು ಪರಸ್ಪರ ಹೊಂದಾಣಿಕೆ ಇರಬೇಕು. ಉಸುಕಿನ ಗುಂಡಿಯಲ್ಲಿ ಇಳಿಯುವುದು, ಲ್ಯಾಂಡಿಂಗ್ ಅಂತ ಕರಿತೀವಿ. ಜಂಪ್ ಮಾಡಿದ ನಂತರ ಗಾಳಿಯಲ್ಲಿ ಚಲಿಸುತ್ತಾ ರಭಸವಾಗಿ ಜಿಗಿತದ ಒಂದು ಉಸುಕಿನಲ್ಲಿ ಗುಂಡಿಯಲ್ಲಿ ಇಳಿಯುವುದು. ರಭಸವಾಗಿ ಕೈಗಳ ಚಲನೆಯನ್ನು ಮಾಡುವುದು. ಜಿಗಿತಗಾರನು ಕಾಲುಗಳ ಬೇಗ ನೆಲವನ್ನು ಮುಟ್ಟುವಂತೆ ಮುಂದೆ ಮತ್ತು ಮೇಲೆತ್ತಿ ಹಿಡಿಬೇಕು. ಈ ರೀತಿ ಗುಂಡಿಯಲ್ಲಿ ಇಳಿಯುವುದನ್ನು ಮಾಡಬೇಕು. ಇಷ್ಟೇನಾಯಿತು ಈ ಒಂದು ತ್ರಿವಿಧ ಜಿಗಿತಕ್ಕೆ ಸಂಬಂಧಪಟ್ಟಂತಹ ಪ್ರಾಕ್ಟಿಕಲ್ ಮತ್ತು ಥಿಯರಿ ತಿಳ್ಕೊಂಡಿವಿ. ಈಗ ನಾವು ಈಗ ಮುಂದೆ ಅಂದರೆ ಜಿಗಿತಗಳ ಬಗ್ಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ತರಗತಿಯಲ್ಲಿ ಏನು ಮಾಡೋಣ ಅಂತಂದರೆ ಎಸೆತಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಏಕೆಂದರೆ ನೀನು ಓಟಗಳು ಮುಗಿಸಿದ್ದೀನಿ, ಇವತ್ತು ಜಿಗಿತಗಳು ಮುಗಿಸಿದ್ದೀನಿ. ನೆಕ್ಸ್ಟ್ ಇದ್ರ ಬಗ್ಗೆ ಎಸೆತಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.